ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಡಿಸೆಂಬರ್ 19, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಜೈ ಮಹಾಲಕ್ಷ್ಮಿ ದೇವಿ ಎಂದು ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಡಿಸೆಂಬರ್ 19 ಶುಕ್ರವಾರ, ಎಳ್ಳ ಅಮಾವಾಸ್ಯೆಯ ವಿಶೇಷ ಪ್ರಭಾವ ಇರುವ ದಿನ. ಮೇಷರಾಶಿಯವರಿಗೆ ಈ ದಿನ ಆತ್ಮ ಪರಿಶೀಲನೆ, ಮನೋನಿಗ್ರಹ ಮತ್ತು ಒಳಚಿಂತನೆಯ ದಿನವಾಗಿರುತ್ತದೆ. ಅಮಾವಾಸ್ಯೆಯ ಕಾರಣದಿಂದ ಮನಸ್ಸು ಸ್ವಲ್ಪ ಗಂಭೀರವಾಗಿರಬಹುದು, ಆದರೆ ಇದು ದುರ್ಬಲತೆಯಲ್ಲ, ಬದಲಾಗಿ ನಿಮ್ಮ ಜೀವನದ ದಿಕ್ಕನ್ನು ಸರಿಪಡಿಸಿಕೊಳ್ಳುವ ಮಹತ್ವದ ಸಮಯವಾಗಿದೆ. ಇಂದು ನಿಮ್ಮ ಆಂತರಿಕ ಶಕ್ತಿಗಳು ಜಾಗೃತವಾಗುತ್ತವೆ. ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಶಾಂತವಾಗಿ ಯೋಚಿಸಿ ಮುಂದೆ ಸಾಗುವುದು ಅತ್ಯಂತ ಲಾಭದಾಯಕ. ಹಳೆಯ ವಿಷಯಗಳು, ಪೂರ್ವದ ತಪ್ಪುಗಳು, ಬಾಕಿ ಉಳಿದ ಕೆಲಸಗಳು ಮನಸ್ಸಿಗೆ ಬರುವುದು ಸಹಜ. ಅವುಗಳಿಂದ ಪಾಠ ಕಲಿತು ಮುಂದಿನ ಹೆಜ್ಜೆ ಇಡುವ ದಿನವಿದು. ಎಳ್ಳ ಅಮಾವಾಸ್ಯೆಯ ಪ್ರಭಾವದಿಂದ ಪಿತೃಸ್ಮರಣೆ, ದಾನ, ಧಾರ್ಮಿಕ ಚಿಂತನೆಗಳಿಗೆ ಮನಸ್ಸು ಒಲಿಯುತ್ತದೆ. ಈ ದಿನ ಮಾಡಿದ ಸತ್ಕಾರ್ಯಗಳು ಮುಂದಿನ ದಿನಗಳಲ್ಲಿ ಶುಭ ಫಲ ನೀಡುವ ಸೂಚನೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ಹೆಚ್ಚಿನ ಚಟುವಟಿಕೆಗಿಂತ ಯೋಜನೆ ಮತ್ತು ಪರಿಶೀಲನೆ ಮುಖ್ಯವಾಗುತ್ತದೆ. ತಕ್ಷಣ ಫಲ ಸಿಗದಿದ್ದರೂ ನಿಮ್ಮ ಶ್ರಮ ವ್ಯರ್ಥವಾಗುವುದಿಲ್ಲ. ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ಸಂಯಮ ಅಗತ್ಯ. ನಿಮ್ಮ ಮಾತು ನೇರವಾಗಿರುವುದರಿಂದ ಕೆಲವರಿಗೆ ಕಠಿಣವಾಗಿ ತೋರಬಹುದು, ಆದ್ದರಿಂದ ಮಿತವಚನ ಅನುಸರಿಸಿ. ಹಳೆಯ ಕೆಲಸಗಳಲ್ಲಿ ತಿದ್ದುಪಡಿ, ದಾಖಲೆ ಪರಿಶೀಲನೆ, ಲೆಕ್ಕಪತ್ರಗಳ ಸರಿ ಪರಿಶೀಲನೆಗೆ ದಿನ ಸೂಕ್ತ. ಹೊಸ ಕೆಲಸ ಆರಂಭಿಸಲು ಮನಸ್ಸು ತೋಚದಿದ್ದರೂ ಚಿಂತಿಸಬೇಡಿ, ಇದು ತಾತ್ಕಾಲಿಕ ಸ್ಥಿತಿ. ಮುಂದಿನ ದಿನಗಳಲ್ಲಿ ವೇಗ ಹೆಚ್ಚಾಗಲಿದೆ. ವ್ಯಾಪಾರಸ್ಥರಿಗೆ ಇಂದು ಲಾಭಕ್ಕಿಂತ ಸ್ಥಿರತೆ ಮುಖ್ಯ. ಹೊಸ ಒಪ್ಪಂದಗಳನ್ನು ಮುಂದೂಡುವುದು ಒಳಿತು. ಬಾಕಿ ಹಣ ವಸೂಲಿ, ಹಳೆಯ ಗ್ರಾಹಕರೊಂದಿಗೆ ಸಂಪರ್ಕ ಸಾಧಿಸುವುದು ಲಾಭದಾಯಕ. ಪಾಲುದಾರಿಕೆ ವಿಷಯದಲ್ಲಿ ಸ್ಪಷ್ಟತೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ಎಚ್ಚರಿಕೆ ಅಗತ್ಯ. ಅಮಾವಾಸ್ಯೆಯ ಪ್ರಭಾವದಿಂದ ಅನಾವಶ್ಯಕ ಖರ್ಚುಗಳು ಸಂಭವಿಸಬಹುದು. ವಿಶೇಷವಾಗಿ ಮನೆ, ಆರೋಗ್ಯ, ವಿದ್ಯುತ್, ವಾಹನ ಸಂಬಂಧಿತ ವೆಚ್ಚಗಳು ಎದುರಾಗಬಹುದು. ಆದ್ದರಿಂದ ಖರ್ಚಿನ ಮೇಲೆ ನಿಯಂತ್ರಣ ಇರಲಿ. ಹಳೆಯ ಹೂಡಿಕೆಗಳಿಂದ ನಿಧಾನವಾದ ಲಾಭದ ಸೂಚನೆ ಇದೆ, ಆದರೆ ಇಂದು ಹೊಸ ಹಣ ಹೂಡಿಕೆ ಅಥವಾ ಸಾಲ ನೀಡುವುದು ಸೂಕ್ತವಲ್ಲ. ಸಾಲ ತೆಗೆದುಕೊಳ್ಳುವ ವಿಚಾರವನ್ನು ಸಾಧ್ಯವಾದಷ್ಟು ಮುಂದೂಡಿ. ಹಣಕಾಸಿನ ವಿಷಯದಲ್ಲಿ ಹಿರಿಯರ ಸಲಹೆ ಕೇಳುವುದು ಒಳಿತು. ಇಂದು ದಾನ ಮಾಡಿದ ಹಣ ಅಥವಾ ವಸ್ತುಗಳು ಮುಂದಿನ ದಿನಗಳಲ್ಲಿ ಅನಿರೀಕ್ಷಿತ ಲಾಭದ ರೂಪದಲ್ಲಿ ಮರಳಿ ಬರಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರಕ್ಕಿಂತ ಮನಸ್ಸಿಗೆ ಹೆಚ್ಚು ಕಾಳಜಿ ಅಗತ್ಯ. ತಲೆನೋವು, ಕಣ್ಣು ಉರಿ, ನಿದ್ರಾಹೀನತೆ ಅಥವಾ ಅಶಾಂತಿ ಅನುಭವವಾಗಬಹುದು. ಸಮಯಕ್ಕೆ ಸರಿಯಾಗಿ ಊಟ, ವಿಶ್ರಾಂತಿ ಮತ್ತು ನೀರಿನ ಸೇವನೆ ಮುಖ್ಯ. ಮಸಾಲೆ, ಎಣ್ಣೆ ಹೆಚ್ಚಿರುವ ಆಹಾರ ತಪ್ಪಿಸಿ. ಹಗುರವಾದ ಆಹಾರ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು. ಸಂಜೆ ಹೊತ್ತಿಗೆ ಸ್ವಲ್ಪ ಶಾರೀರಿಕ ದಣಿವು ಕಾಣಿಸಬಹುದು, ಆದ್ದರಿಂದ ಹೆಚ್ಚು ಕೆಲಸ ಮಾಡದೆ ವಿಶ್ರಾಂತಿ ಪಡೆಯಿರಿ. ಧ್ಯಾನ, ಮೌನ ಅಥವಾ ಸ್ವಲ್ಪ ಸಮಯ ಒಂಟಿಯಾಗಿ ಕಳೆಯುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಭಾವನಾತ್ಮಕ ವಾತಾವರಣ ಇರಬಹುದು. ಹಳೆಯ ವಿಷಯಗಳು ಚರ್ಚೆಗೆ ಬರಬಹುದು. ಈ ಸಂದರ್ಭ ನಿಮ್ಮ ಸಹನಶೀಲತೆ ಬಹಳ ಮುಖ್ಯ. ಕೋಪ ಅಥವಾ ಹಠದಿಂದ ಮಾತನಾಡಿದರೆ ಸಂಬಂಧಗಳಲ್ಲಿ ದೂರ ಉಂಟಾಗುವ ಸಾಧ್ಯತೆ ಇದೆ. ಪತ್ನಿ ಅಥವಾ ಪತಿಯೊಂದಿಗೆ ಮನದಾಳದ ಮಾತುಕತೆ ನಡೆಯಬಹುದು. ಪರಸ್ಪರ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಅವಿವಾಹಿತರಿಗೆ ಹಳೆಯ ಪರಿಚಯದಿಂದ ಸಂದೇಶ ಅಥವಾ ಸಂಪರ್ಕ ಬರಬಹುದು. ಹಿರಿಯರ ಆಶೀರ್ವಾದ ಪಡೆಯುವುದು, ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ಮನಸ್ಸಿಗೆ ತೃಪ್ತಿ ನೀಡುತ್ತದೆ. ವೀಕ್ಷಕರೇ, ನೀವು ಈ ದಿನದ ಎಳ್ಳ ಅಮಾವಾಸ್ಯೆಯ ಮಹತ್ವವನ್ನು ಮನಗಂಡು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗುವುದು ಅತ್ಯಂತ ಶುಭ. ಪಿತೃಸ್ಮರಣೆ, ದಾನ ಮತ್ತು ಮೌನ ವ್ರತ ಪಾಲನೆ ಮಾಡಿದರೆ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಎಳ್ಳು ಮಿಶ್ರಿತ ದೀಪವನ್ನು ಬೆಳಗಿಸಿ ದೇವರಿಗೆ ಅರ್ಪಿಸಿ. ಬಡವರಿಗೆ ಎಳ್ಳು, ಅನ್ನ ಅಥವಾ ಬಟ್ಟೆ ದಾನ ಮಾಡುವುದು ವಿಶೇಷ ಫಲ ನೀಡುತ್ತದೆ.
ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಶಕ್ತಿ, ಪರಿವರ್ತನೆ ಮತ್ತು ಅಂತ್ಯದಿಂದ ಹೊಸ ಆರಂಭದ ಸಂಕೇತವಾಗಿದೆ. ಇಂದು ನೀವು ಹಳೆಯದನ್ನು ಬಿಟ್ಟು ಹೊಸ ದಾರಿಗೆ ಸಿದ್ಧರಾಗುವ ಸಂಕೇತ ಇದೆ. ಅದೃಷ್ಟದ ಬಣ್ಣ ಕೆಂಪು ಮಿಶ್ರಿತ ಕಂದು. ಈ ಬಣ್ಣ ಧೈರ್ಯ ಮತ್ತು ಭೂಮಿಕೆಯನ್ನು ಸೂಚಿಸುತ್ತದೆ. ಮನಸ್ಸಿಗೆ ಸ್ಥಿರತೆ ಮತ್ತು ಶಕ್ತಿಯನ್ನು ನೀಡುತ್ತದೆ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10:30. ಈ ಸಮಯದಲ್ಲಿ ಪೂಜೆ, ಧ್ಯಾನ ಅಥವಾ ಮಹತ್ವದ ವಿಚಾರಗಳ ಬಗ್ಗೆ ಚಿಂತನೆ ಮಾಡಿದರೆ ಒಳಿತಾಗುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರಿಗೆ ಶಾಂತತೆ, ಸಹನೆ ಹಾಗೂ ಆಂತರಿಕ ಸ್ಥೈರ್ಯ ಪ್ರಮುಖವಾಗಿರುವ ದಿನವಾಗಿದೆ. ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವ ಮತ್ತು ಎಳ್ಳ ಅಮಾವಾಸ್ಯೆಯ ವಿಶೇಷ ತತ್ವದಿಂದ ನಿಮ್ಮ ಚಿಂತನೆಗಳು ಗಂಭೀರವಾಗುತ್ತವೆ. ಜೀವನದ ಹಳೆಯ ವಿಚಾರಗಳ ಬಗ್ಗೆ ಆತ್ಮಪರಿಶೀಲನೆ ಮಾಡುವ ಸಂದರ್ಭಗಳು ಎದುರಾಗಬಹುದು. ಇಂದು ನೀವು ಮಾತಿಗಿಂತ ಕಾರ್ಯಕ್ಕೆ ಹೆಚ್ಚು ಮಹತ್ವ ನೀಡುವಿರಿ. ನಿಮ್ಮ ಪ್ರಾಮಾಣಿಕತೆ, ಸ್ಥಿರ ಮನೋಭಾವ ಮತ್ತು ಪರಿಶ್ರಮವು ನಿಧಾನವಾಗಿ ಆದರೆ ದೃಢವಾಗಿ ಯಶಸ್ಸಿನತ್ತ ಕರೆದೊಯ್ಯುತ್ತದೆ. ಕೆಲವರು ಈ ದಿನ ಹಳೆಯ ನೆನಪುಗಳು, ಪೂರ್ವಜರ ವಿಚಾರಗಳು ಅಥವಾ ಕುಟುಂಬದ ಪರಂಪರೆಯ ವಿಷಯಗಳಲ್ಲಿ ತೊಡಗಿಸಿಕೊಳ್ಳಬಹುದು. ಎಳ್ಳ ಅಮಾವಾಸ್ಯೆಯ ಕಾರಣದಿಂದ ಇಂದು ಹೊಸ ಆರಂಭಗಳಿಗಿಂತ ಶುದ್ಧೀಕರಣ, ಹಳೆಯ ಕಾರ್ಯಗಳ ಪೂರ್ಣತೆ ಮತ್ತು ಆಧ್ಯಾತ್ಮಿಕ ಚಿಂತನೆಗಳಿಗೆ ದಿನ ಹೆಚ್ಚು ಅನುಕೂಲಕರ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಒಳಮನಸ್ಸಿನ ಮಾತು ಕೇಳಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಸ್ಥಿರ ಮತ್ತು ನಿಷ್ಠಾವಂತ ಕೆಲಸದ ಶೈಲಿ ಹಿರಿಯರ ಗಮನ ಸೆಳೆಯುತ್ತದೆ. ತಕ್ಷಣ ಫಲ ನಿರೀಕ್ಷಿಸದೆ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಫಲ ಸಿಗುತ್ತದೆ. ಕೆಲವರಿಗೆ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು, ಆದರೆ ನಿಮ್ಮ ಸಹನಶೀಲತೆ ಅದನ್ನು ಸಮರ್ಥವಾಗಿ ನಿಭಾಯಿಸಲು ಸಹಾಯ ಮಾಡುತ್ತದೆ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರು ಇಂದು ಆ ವಿಚಾರವನ್ನು ಮುಂದೂಡುವುದು ಒಳಿತು. ಈ ದಿನ ಯೋಚನೆ, ವಿಶ್ಲೇಷಣೆ ಮತ್ತು ಯೋಜನೆಗೆ ಸೂಕ್ತವಾದದ್ದು, ಆದರೆ ತಕ್ಷಣದ ಕ್ರಮಗಳಿಗೆ ಅಲ್ಲ. ಉದ್ಯಮಿಗಳಿಗಾಗಿ ಇಂದು ಲೆಕ್ಕಪತ್ರಗಳ ಪರಿಶೀಲನೆ, ಹಳೆಯ ಬಾಕಿ ಹಣಗಳ ವಿಚಾರ ಮತ್ತು ವ್ಯವಹಾರದ ಸ್ಥಿತಿಗತಿಗಳ ವಿಮರ್ಶೆಗೆ ಉತ್ತಮ ದಿನ. ಹೊಸ ವ್ಯವಹಾರ ಆರಂಭಕ್ಕೆ ಇಂದು ತಾಳ್ಮೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಎಚ್ಚರಿಕೆ ಮತ್ತು ನಿಯಂತ್ರಣ ಅಗತ್ಯ. ಎಳ್ಳ ಅಮಾವಾಸ್ಯೆಯ ಪ್ರಭಾವದಿಂದ ಅಚಾನಕ್ ಖರ್ಚುಗಳು ಉಂಟಾಗುವ ಸಾಧ್ಯತೆ ಇದೆ, ವಿಶೇಷವಾಗಿ ಮನೆ, ಭೂಮಿ ಅಥವಾ ಹಿರಿಯರಿಗೆ ಸಂಬಂಧಿಸಿದ ಖರ್ಚುಗಳು. ಆದ್ದರಿಂದ ಅನಗತ್ಯ ವೆಚ್ಚಗಳಿಂದ ದೂರವಿರಿ. ಹಳೆಯ ಹೂಡಿಕೆಗಳಿಂದ ನಿಧಾನವಾದ ಲಾಭದ ಸೂಚನೆ ಇದೆ. ಆದರೆ ಇಂದು ಹೊಸ ಹೂಡಿಕೆ, ಸಾಲ ನೀಡುವುದು ಅಥವಾ ಸಾಲ ಪಡೆಯುವುದು ಶ್ರೇಷ್ಠವಲ್ಲ. ಹಣಕಾಸಿನ ವಿಚಾರದಲ್ಲಿ ಕುಟುಂಬದ ಹಿರಿಯರ ಸಲಹೆ ಪಾಲಿಸಿದರೆ ನಷ್ಟ ತಪ್ಪಿಸಬಹುದು. ಧಾನ್ಯ, ಕೃಷಿ, ಹಾಲು ಉತ್ಪನ್ನಗಳಿಗೆ ಸಂಬಂಧಿಸಿದ ವ್ಯಾಪಾರದಲ್ಲಿ ಇರುವವರಿಗೆ ಸಣ್ಣ ಲಾಭದ ಅವಕಾಶವಿದೆ. ಹಣವನ್ನು ಸಂಗ್ರಹಿಸುವ ಮನೋಭಾವ ಇಂದು ಹೆಚ್ಚು ಲಾಭದಾಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದು ಸ್ವಲ್ಪ ಆಲಸ್ಯ ಅಥವಾ ಶಕ್ತಿಹೀನತೆ ಅನುಭವವಾಗಬಹುದು. ಗಂಟಲು, ಕತ್ತು, ಕಣ್ಣುಗಳಿಗೆ ಸಂಬಂಧಿಸಿದ ತೊಂದರೆಗಳು ಕೆಲವರಿಗೆ ಕಾಣಿಸಿಕೊಳ್ಳಬಹುದು. ಶೀತಲ ಆಹಾರ ಅಥವಾ ಅತಿಯಾಗಿ ಎಣ್ಣೆ ಪದಾರ್ಥಗಳನ್ನು ತಪ್ಪಿಸುವುದು ಒಳಿತು. ಮಾನಸಿಕವಾಗಿ ಹಳೆಯ ಚಿಂತೆಗಳು ಮೇಲಕ್ಕೆ ಬರಬಹುದು. ಧ್ಯಾನ, ಮೌನ ಮತ್ತು ಪ್ರಾರ್ಥನೆಯಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಎಳ್ಳ ಅಮಾವಾಸ್ಯೆಯ ದಿನ ದೇಹ ಶುದ್ಧೀಕರಣಕ್ಕೆ ಹೆಚ್ಚು ಒತ್ತು ನೀಡುವುದು ಉತ್ತಮ. ಬಿಸಿ ನೀರಿನ ಸ್ನಾನ, ಎಣ್ಣೆ ಮಸಾಜ್ ಮತ್ತು ಸಮಯಕ್ಕೆ ಸರಿಯಾದ ನಿದ್ರೆ ಆರೋಗ್ಯಕ್ಕೆ ಸಹಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಶಾಂತ ಮತ್ತು ಸಂಯಮಿತ ವಾತಾವರಣ ಅಗತ್ಯ. ಮಾತಿನಲ್ಲಿ ಮೃದುತ್ವ ಇರಲಿ. ಪತ್ನಿ ಅಥವಾ ಪತಿಯೊಂದಿಗೆ ಹಳೆಯ ವಿಚಾರಗಳ ಬಗ್ಗೆ ಚರ್ಚೆ ಸಂಭವಿಸಬಹುದು. ಅಹಂಕಾರ ಬಿಟ್ಟು ಸಹಕಾರದಿಂದ ನಡೆದುಕೊಂಡರೆ ಸಂಬಂಧಗಳು ಬಲಪಡುತ್ತವೆ. ಹಿರಿಯರ ಆರೋಗ್ಯ ಅಥವಾ ಅವರ ಮಾತುಗಳಿಗೆ ಇಂದು ವಿಶೇಷ ಗೌರವ ನೀಡುವುದು ಶುಭಕರ. ಪೂರ್ವಜರ ಸ್ಮರಣೆ, ಕುಟುಂಬದ ಸಂಪ್ರದಾಯಗಳನ್ನು ಪಾಲಿಸುವುದರಿಂದ ಮನಸ್ಸಿಗೆ ತೃಪ್ತಿ ದೊರೆಯುತ್ತದೆ. ಮಕ್ಕಳ ವಿಷಯದಲ್ಲಿ ಚಿಂತೆಗಿಂತ ಮಾರ್ಗದರ್ಶನ ಅಗತ್ಯ. ನಿಮ್ಮ ಶಾಂತ ಸ್ವಭಾವ ಕುಟುಂಬಕ್ಕೆ ಧೈರ್ಯ ನೀಡುತ್ತದೆ. ವೀಕ್ಷಕರೇ, ನೀವು ಇಂದು ಎಳ್ಳ ಅಮಾವಾಸ್ಯೆಯ ವಿಶೇಷ ದಿನವಾಗಿರುವುದರಿಂದ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಮಹತ್ವ ಇದೆ. ಪಿತೃಗಳಿಗೆ ತರ್ಪಣ, ದಾನ ಮತ್ತು ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವುದು ಅತ್ಯಂತ ಶುಭ. ಎಳ್ಳಿನಿಂದ ದೀಪ ಹಚ್ಚಿ ದೇವರಿಗೆ ಅರ್ಪಿಸುವುದು, ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಜೀವನದ ಅಡೆತಡೆಗಳು ನಿಧಾನವಾಗಿ ನಿವಾರಣೆಯಾಗುತ್ತವೆ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಅವಶ್ಯಕತೆ ಇರುವವರಿಗೆ ಅನ್ನ, ಬಟ್ಟೆ ಅಥವಾ ಧಾನ್ಯ ದಾನ ಮಾಡುವುದು ವಿಶೇಷ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 6.
ಈ ಸಂಖ್ಯೆ ಶುಕ್ರ ಗ್ರಹದ ಪ್ರತೀಕವಾಗಿದೆ. ಇದು ಶಾಂತಿ, ಸೌಂದರ್ಯ ಮತ್ತು ಸಮತೋಲನವನ್ನು ಸೂಚಿಸುತ್ತದೆ. ಈ ಸಂಖ್ಯೆಯ ಪ್ರಭಾವದಲ್ಲಿ ನಿಮ್ಮ ಜೀವನದಲ್ಲಿ ಸ್ಥಿರತೆ ಹೆಚ್ಚುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶುದ್ಧತೆ, ಶಾಂತಿ ಮತ್ತು ಸಾತ್ವಿಕತೆಯ ಸಂಕೇತ. ಇಂದು ಬಿಳಿ ಬಣ್ಣದ ಉಡುಪು ಧರಿಸುವುದು ಅಥವಾ ಬಿಳಿ ಹೂವಿನಿಂದ ಪೂಜೆ ಮಾಡುವುದು ಶುಭ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10:30. ಈ ಸಮಯದಲ್ಲಿ ದೇವತಾ ಪೂಜೆ, ಪಿತೃಸ್ಮರಣೆ ಹಾಗೂ ಪ್ರಮುಖ ಕುಟುಂಬ ವಿಚಾರಗಳ ಬಗ್ಗೆ ನಿರ್ಧಾರ ಕೈಗೊಳ್ಳುವುದು ಫಲಕಾರಿಯಾಗುತ್ತದೆ. ಈ ಸಮಯದಲ್ಲಿ ಮನಸ್ಸು ಹೆಚ್ಚು ಸ್ಥಿರವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಚಿಂತನೆ, ಸಂವಹನ ಹಾಗೂ ಬುದ್ಧಿಶಕ್ತಿಯಿಂದ ತಮ್ಮ ದಿನವನ್ನು ಸಾಗಿಸುವ ದಿನವಾಗಿದೆ. ನಿಮ್ಮ ಮಾತಿನ ಚಾತುರ್ಯ, ವಿವೇಕ ಮತ್ತು ತ್ವರಿತ ನಿರ್ಧಾರ ಶಕ್ತಿ ಇಂದು ಪ್ರಮುಖ ಪಾತ್ರ ವಹಿಸುತ್ತದೆ. ಶುಕ್ರವಾರದ ದಿನ ಹಾಗೂ ಎಳ್ಳ ಅಮಾವಾಸ್ಯೆಯ ಪ್ರಭಾವದಿಂದ ಮನಸ್ಸಿನಲ್ಲಿ ಗಂಭೀರತೆ, ಆತ್ಮ ಪರಿಶೀಲನೆ ಮತ್ತು ಹಳೆಯ ವಿಚಾರಗಳ ಬಗ್ಗೆ ಚಿಂತನೆ ಹೆಚ್ಚಾಗಬಹುದು. ಹಳೆಯ ವಿಷಯಗಳು ಮತ್ತೆ ನೆನಪಿಗೆ ಬರುವ ಸಾಧ್ಯತೆ ಇದೆ. ಕೆಲವರು ಜೀವನದ ದಿಕ್ಕು, ಗುರಿ ಹಾಗೂ ಸಂಬಂಧಗಳ ಬಗ್ಗೆ ಆಳವಾದ ಚಿಂತನೆಗೆ ಒಳಗಾಗಬಹುದು. ಇದು ಆತಂಕಕ್ಕೆ ಕಾರಣವಾಗುವ ಬದಲು ನಿಮ್ಮೊಳಗಿನ ದೌರ್ಬಲ್ಯಗಳನ್ನು ಅರಿತು ಸರಿಪಡಿಸಿಕೊಳ್ಳುವ ಅವಕಾಶವಾಗಿದೆ. ಇಂದು ಮೌನ ಹಾಗೂ ವಿವೇಕ ನಿಮ್ಮ ಶಕ್ತಿ. ಹೊಸ ಸಂಪರ್ಕಗಳಿಗಿಂತ ಹಳೆಯ ಸಂಬಂಧಗಳು ಮತ್ತು ಪೂರ್ವ ಪರಿಚಿತ ವ್ಯಕ್ತಿಗಳೊಂದಿಗೆ ಸಂವಾದ ಹೆಚ್ಚು ಫಲಪ್ರದವಾಗುತ್ತದೆ. ಯಾವುದೇ ವಿಷಯದಲ್ಲಿ ತ್ವರಿತ ತೀರ್ಮಾನ ಕೈಗೊಳ್ಳದೆ 2 ಬಾರಿ ಯೋಚಿಸಿ ಮುಂದುವರಿಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಮಿಥುನ ರಾಶಿಯವರು ಜಾಗರೂಕತೆಯಿಂದ ನಡೆದುಕೊಳ್ಳಬೇಕಾದ ದಿನ. ಕೆಲಸದಲ್ಲಿ ಅಲ್ಪ ಗೊಂದಲಗಳು, ತಪ್ಪು ಅರ್ಥೈಸಿಕೆಗಳು ಸಂಭವಿಸಬಹುದು. ಆದ್ದರಿಂದ ಲಿಖಿತ ದಾಖಲೆಗಳು, ಸಂದೇಶಗಳು ಹಾಗೂ ಮಾತುಕತೆಗಳಲ್ಲಿ ಸ್ಪಷ್ಟತೆ ಇರಲಿ. ಕೆಲವರಿಗೆ ಹಳೆಯ ಕೆಲಸಗಳ ಮರುಪರಿಶೀಲನೆ, ಬಾಕಿ ಉಳಿದ ಜವಾಬ್ದಾರಿಗಳ ಪೂರ್ಣಗೊಳಿಸುವ ಕಾರ್ಯ ಹೆಚ್ಚು ಇರುತ್ತದೆ. ಹೊಸ ಯೋಜನೆಗಳನ್ನು ಆರಂಭಿಸುವುದಕ್ಕಿಂತ ಈಗಿರುವ ಕೆಲಸಗಳನ್ನು ಸರಿಪಡಿಸಿಕೊಳ್ಳುವುದು ಉತ್ತಮ. ಉದ್ಯಮಿಗಳಿಗಾಗಿ ಇಂದು ಲಾಭಕ್ಕಿಂತ ಜವಾಬ್ದಾರಿಯ ದಿನ. ಲೆಕ್ಕಪತ್ರ, ತೆರಿಗೆ, ದಾಖಲೆಗಳು ಹಾಗೂ ಬಾಕಿ ಹಣದ ವಿಚಾರಗಳಲ್ಲಿ ಗಮನ ಹರಿಸುವುದು ಒಳಿತು. ಹೊಸ ಒಪ್ಪಂದಗಳು ಅಥವಾ ಪಾಲುದಾರಿಕೆಗಳನ್ನು ಮುಂದೂಡುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ಮಿತವ್ಯಯ ಅತ್ಯಗತ್ಯ. ಅನಿರೀಕ್ಷಿತ ಖರ್ಚುಗಳು, ವಿಶೇಷವಾಗಿ ಕುಟುಂಬದ ಅಗತ್ಯಗಳು, ಧಾರ್ಮಿಕ ಕಾರ್ಯಗಳು ಅಥವಾ ಆರೋಗ್ಯ ಸಂಬಂಧಿತ ಖರ್ಚುಗಳು ಉಂಟಾಗಬಹುದು. ಎಳ್ಳ ಅಮಾವಾಸ್ಯೆಯ ಕಾರಣದಿಂದ ದಾನ, ಪಿತೃಕಾರ್ಯ ಅಥವಾ ಧಾರ್ಮಿಕ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಹಳೆಯ ಹೂಡಿಕೆಗಳಿಂದ ಸಣ್ಣ ಲಾಭ ಅಥವಾ ಹಣ ವಾಪಸ್ಸು ಸಿಗುವ ಯೋಗವಿದೆ. ಆದರೆ ಇಂದು ಹೊಸ ಹಣಕಾಸು ಒಪ್ಪಂದಗಳು, ಸಾಲ ನೀಡುವ ಅಥವಾ ಸಾಲ ಪಡೆಯುವ ವಿಚಾರಗಳನ್ನು ತಪ್ಪಿಸುವುದು ಒಳಿತು. ಹಿರಿಯರ ಸಲಹೆಯೊಂದಿಗೆ ಹಣಕಾಸು ನಿರ್ವಹಿಸಿದರೆ ನಷ್ಟ ತಪ್ಪಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ತಲೆನೋವು, ನಿದ್ರಾಭಂಗ, ಚಿಂತನೆಯಿಂದ ಉಂಟಾಗುವ ದೌರ್ಬಲ್ಯ ಅನುಭವವಾಗಬಹುದು. ಹೆಚ್ಚು ಮಾತಾಡುವುದು, ಹೆಚ್ಚು ಯೋಚಿಸುವುದು ನಿಮ್ಮ ಶಕ್ತಿಯನ್ನು ಕುಗ್ಗಿಸಬಹುದು. ಸಮಯಕ್ಕೆ ಊಟ, ಸಾಕಷ್ಟು ನೀರು ಸೇವನೆ ಮತ್ತು ವಿಶ್ರಾಂತಿ ಅಗತ್ಯ. ಧ್ಯಾನ, ಮೌನ ವ್ರತ ಅಥವಾ ಪ್ರಕೃತಿಯ ನಡುವೆ ಸಮಯ ಕಳೆಯುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಇಂದು ತಂಪಾದ ಆಹಾರ ಮತ್ತು ಲಘು ಆಹಾರ ಸೇವನೆ ಆರೋಗ್ಯಕ್ಕೆ ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಭಾವನಾತ್ಮಕ ವಾತಾವರಣ ಇರಬಹುದು. ಹಳೆಯ ವಿಷಯಗಳು ಚರ್ಚೆಗೆ ಬರಬಹುದು. ಮಾತಿನಲ್ಲಿ ಸಂಯಮ ಅಗತ್ಯ, ಇಲ್ಲವಾದರೆ ಸಣ್ಣ ಮಾತು ದೊಡ್ಡ ವಿಚಾರವಾಗುವ ಸಾಧ್ಯತೆ ಇದೆ. ನಿಮ್ಮ ಶಾಂತ ಸ್ವಭಾವ ಮತ್ತು ವಿವೇಕದಿಂದ ಸಮಸ್ಯೆಗಳು ಸರಳವಾಗುತ್ತವೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಮನದಾಳದ ಮಾತುಕತೆ ನಡೆಯುವ ದಿನ. ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮನೋಭಾವ ಬೆಳೆಸಿದರೆ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತವೆ. ಹಿರಿಯರ ಆರೋಗ್ಯ ಅಥವಾ ಅವರ ಸಲಹೆಗಳಿಗೆ ಹೆಚ್ಚು ಗಮನ ನೀಡುವ ಅಗತ್ಯವಿದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಅವರ ಭವಿಷ್ಯದ ಬಗ್ಗೆ ಚರ್ಚೆ ನಡೆಸುವುದು ಇಂದು ಸೂಕ್ತ. ಕುಟುಂಬದ ಒಟ್ಟಾರೆ ವಾತಾವರಣ ನಿಮ್ಮ ಧೈರ್ಯದಿಂದ ಸಮತೋಲನಕ್ಕೆ ಬರುತ್ತದೆ. ವೀಕ್ಷಕರೇ, ನೀವು ಈ ದಿನದ ಎಳ್ಳ ಅಮಾವಾಸ್ಯೆ ಪಿತೃಕಾರ್ಯ ಹಾಗೂ ಆತ್ಮಶುದ್ಧಿಗೆ ಅತ್ಯಂತ ಮಹತ್ವದ್ದಾಗಿದೆ. ಪಿತೃಗಳಿಗೆ ತರ್ಪಣ, ಎಳ್ಳದ ದೀಪಾರಾಧನೆ ಮತ್ತು ದಾನ ಮಾಡುವುದರಿಂದ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ. ಓಂ ಪಿತೃಭ್ಯೋ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಎಳ್ಳು, ಅನ್ನ, ವಸ್ತ್ರ ಅಥವಾ ಆಹಾರವನ್ನು ಅಗತ್ಯವಿರುವವರಿಗೆ ದಾನ ಮಾಡುವುದು ಶ್ರೇಷ್ಠ. ಮನೆಯ ಪೂರ್ವ ದಿಕ್ಕಿನಲ್ಲಿ ದೀಪ ಹಚ್ಚಿ ಮೌನವಾಗಿ ಪ್ರಾರ್ಥನೆ ಮಾಡಿದರೆ ಒಳಶಾಂತಿ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 5.
ಈ ಸಂಖ್ಯೆ ಬುದ್ಧಿ, ಸಂವಹನ ಮತ್ತು ಚಲನೆಯ ಸಂಕೇತವಾಗಿದೆ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನೀವು ಚಿಂತನೆಗಳಲ್ಲಿ ಸ್ಪಷ್ಟತೆ ಪಡೆಯುವಿರಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ, ಸಮತೋಲನ ಮತ್ತು ಹೊಸ ಚೈತನ್ಯ ನೀಡುತ್ತದೆ. ಹಸಿರು ಬಣ್ಣದ ವಸ್ತುಗಳ ಬಳಕೆ ಶುಭಕರ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10:30. ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯ, ಮಹತ್ವದ ಚರ್ಚೆ ಅಥವಾ ಕುಟುಂಬದ ನಿರ್ಧಾರಗಳನ್ನು ಕೈಗೊಳ್ಳುವುದು ಒಳಿತು. ಈ ಸಮಯದಲ್ಲಿ ಮನಸ್ಸು ಸ್ಥಿರವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನಾತ್ಮಕತೆ, ಸಂವೇದನೆ ಹಾಗೂ ಒಳನೋಟದೊಂದಿಗೆ ದಿನವನ್ನು ಆರಂಭಿಸುವಿರಿ. ಎಳ್ಳ ಅಮಾವಾಸ್ಯೆಯ ಪ್ರಭಾವದಿಂದ ನಿಮ್ಮ ಮನಸ್ಸು ಹೆಚ್ಚು ಆಳವಾದ ಚಿಂತನೆಗಳತ್ತ ಸಾಗುತ್ತದೆ. ಹಳೆಯ ನೆನಪುಗಳು, ಕುಟುಂಬದ ವಿಚಾರಗಳು ಹಾಗೂ ಆತ್ಮ ಪರಿಶೀಲನೆಗೆ ಇಂದು ವಿಶೇಷ ಮಹತ್ವ ದೊರೆಯುತ್ತದೆ. ಚಂದ್ರನ ಪ್ರಭಾವದಿಂದ ನಿಮ್ಮ ಒಳಗಿನ ಕಾಳಜಿ, ಸಹಾನುಭೂತಿ ಮತ್ತು ಪ್ರೀತಿಯ ಗುಣಗಳು ಹೊರಹೊಮ್ಮುತ್ತವೆ. ಆದರೆ ಅತಿಯಾದ ಭಾವೋದ್ರೇಕ ಅಥವಾ ಹಠದಿಂದ ನಿರ್ಧಾರ ತೆಗೆದುಕೊಳ್ಳುವುದು ಸೂಕ್ತವಲ್ಲ. ಇಂದು ಶಾಂತ ಮನಸ್ಸಿನಿಂದ ಪ್ರತಿಯೊಂದು ವಿಷಯವನ್ನು ಪರಿಶೀಲಿಸಿ ಮುಂದೆ ಸಾಗುವುದು ಒಳಿತು. ಹಳೆಯ ಕೆಲಸಗಳನ್ನು ಮುಗಿಸುವುದು, ಬಾಕಿ ಇರುವ ಜವಾಬ್ದಾರಿಗಳನ್ನು ಪೂರ್ಣಗೊಳಿಸುವುದು ಮತ್ತು ಮುಂದಿನ ದಿನಗಳ ಯೋಜನೆಗೆ ರೂಪರೇಖೆ ಹಾಕುವ ದಿನವಿದು. ಎಳ್ಳ ಅಮಾವಾಸ್ಯೆ ದಿನವಾದುದರಿಂದ ಪೂರ್ವಜರ ಸ್ಮರಣೆ, ದಾನ ಧರ್ಮ ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಕಟಕ ರಾಶಿಯವರು ನಿಧಾನ ಆದರೆ ಸ್ಥಿರ ಪ್ರಗತಿಯನ್ನು ಕಾಣುವಿರಿ. ಕೆಲಸದಲ್ಲಿ ಹೆಚ್ಚಿನ ಏಕಾಗ್ರತೆ ಅಗತ್ಯ. ಮೇಲಧಿಕಾರಿಗಳಿಂದ ಸೂಚನೆಗಳು ಅಥವಾ ಸಲಹೆಗಳು ಬರಬಹುದು. ಅವುಗಳನ್ನು ಗಂಭೀರವಾಗಿ ತೆಗೆದುಕೊಂಡರೆ ಮುಂದಿನ ದಿನಗಳಲ್ಲಿ ಲಾಭವಾಗುತ್ತದೆ. ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ವಾಗ್ವಾದವನ್ನು ತಪ್ಪಿಸುವುದು ಒಳಿತು. ನಿಮ್ಮ ಮೌನ ಮತ್ತು ಸಮತೋಲನದ ನಡವಳಿಕೆ ಇಂದು ನಿಮ್ಮ ದೊಡ್ಡ ಶಕ್ತಿಯಾಗಿರುತ್ತದೆ. ಹಳೆಯ ಕೆಲಸದ ಪರಿಶೀಲನೆ, ದಾಖಲೆಗಳ ಸರಿಪಡಿಸುವಿಕೆ ಮತ್ತು ಯೋಜನೆಗಳ ಪುನರ್ವಿಮರ್ಶೆಗೆ ಉತ್ತಮ ದಿನ. ವ್ಯಾಪಾರಸ್ಥರಿಗೆ ಇಂದು ಹೊಸ ಒಪ್ಪಂದಗಳಿಗಿಂತ ಹಳೆಯ ಗ್ರಾಹಕರೊಂದಿಗೆ ಸಂಬಂಧ ಬಲಪಡಿಸುವುದು ಲಾಭಕರ. ಹಣಕಾಸು ವ್ಯವಹಾರಗಳಲ್ಲಿ ಸ್ಪಷ್ಟತೆ ಮತ್ತು ಪಾರದರ್ಶಕತೆ ಇರಲಿ. ಪಾಲುದಾರಿಕೆ ವಿಚಾರದಲ್ಲಿ ಆತುರದ ನಿರ್ಧಾರ ಬೇಡ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದು ಮಿತವ್ಯಯ ಮತ್ತು ಜಾಗ್ರತೆ ಅತ್ಯಂತ ಅಗತ್ಯ. ಎಳ್ಳ ಅಮಾವಾಸ್ಯೆಯ ಕಾರಣದಿಂದ ಅನಿರೀಕ್ಷಿತ ಖರ್ಚುಗಳು ಎದುರಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಮನೆ, ಕುಟುಂಬ ಅಥವಾ ಪೂಜಾ ಕಾರ್ಯಗಳಿಗೆ ಸಂಬಂಧಿಸಿದ ವೆಚ್ಚಗಳು ಆಗಬಹುದು. ಹಳೆಯ ಸಾಲ ಅಥವಾ ಬಾಕಿ ಹಣದ ವಿಚಾರದಲ್ಲಿ ಚರ್ಚೆ ನಡೆಯಬಹುದು. ಆದರೆ ತಕ್ಷಣದ ಲಾಭದ ನಿರೀಕ್ಷೆ ಇಡುವುದು ಸೂಕ್ತವಲ್ಲ. ಇಂದು ಹೊಸ ಹೂಡಿಕೆ ಅಥವಾ ಸಾಲ ವ್ಯವಹಾರಗಳಿಂದ ದೂರವಿರುವುದು ಒಳಿತು. ಹಣವನ್ನು ಸಂಗ್ರಹಿಸುವ ಮತ್ತು ಭವಿಷ್ಯದ ಭದ್ರತೆಗೆ ಯೋಜನೆ ರೂಪಿಸುವ ದಿನವಿದು. ಹಿರಿಯರ ಸಲಹೆ ಪಡೆದು ಹಣಕಾಸಿನ ನಿರ್ವಹಣೆ ಮಾಡಿದರೆ ನಷ್ಟ ತಪ್ಪಿಸಬಹುದು. ಗೃಹಸ್ಥಿತಿ ಹಣಕಾಸಿನಲ್ಲಿ ಸಂಯಮ ಮತ್ತು ಜವಾಬ್ದಾರಿತ್ವವನ್ನು ಸೂಚಿಸುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ವಿಷಯದಲ್ಲಿ ಇಂದು ಮಾನಸಿಕ ಒತ್ತಡ ಹೆಚ್ಚು ಕಾಣಿಸಬಹುದು. ಅತಿಯಾದ ಚಿಂತನೆ, ನಿದ್ರಾಭಂಗ ಅಥವಾ ಮನಸ್ಸಿನ ಅಶಾಂತಿ ಕಾಡುವ ಸಾಧ್ಯತೆ ಇದೆ. ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯುವುದು ಅತ್ಯಂತ ಮುಖ್ಯ. ಜಠರ ಸಂಬಂಧಿತ ಸಮಸ್ಯೆಗಳು, ಅಜೀರ್ಣ ಅಥವಾ ಹೊಟ್ಟೆ ನೋವು ಕಂಡು ಬಂದರೆ ಆಹಾರದಲ್ಲಿ ನಿಯಮ ಪಾಲನೆ ಅಗತ್ಯ. ತಣ್ಣನೆಯ ಆಹಾರ ಮತ್ತು ಹೆಚ್ಚು ನೀರು ಸೇವಿಸುವುದು ಒಳಿತು. ಎಳ್ಳ ಅಮಾವಾಸ್ಯೆಯಂದು ತೈಲ ಸ್ನಾನ ಮಾಡಿದರೆ ಶರೀರ ಮತ್ತು ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಧ್ಯಾನ, ಜಪ ಅಥವಾ ಶಾಂತ ಸಂಗೀತ ಕೇಳುವುದರಿಂದ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ. ಆರೋಗ್ಯವನ್ನು ಲಘುವಾಗಿ ತೆಗೆದುಕೊಳ್ಳದೆ ಸ್ವಯಂ ಕಾಳಜಿ ವಹಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಭಾವನಾತ್ಮಕ ವಾತಾವರಣ ಹೆಚ್ಚಿರುತ್ತದೆ. ಪತ್ನಿ ಅಥವಾ ಪತಿಯೊಂದಿಗೆ ಹಳೆಯ ವಿಚಾರಗಳು ಚರ್ಚೆಗೆ ಬರಬಹುದು. ಶಾಂತವಾಗಿ ಮಾತನಾಡಿದರೆ ಸಮಸ್ಯೆಗಳು ಪರಿಹಾರವಾಗುತ್ತವೆ. ನಿಮ್ಮ ಕಾಳಜಿ ಮತ್ತು ಮೃದು ಮಾತು ಕುಟುಂಬದವರ ಮನಸ್ಸನ್ನು ಗೆಲ್ಲುತ್ತದೆ. ಹಿರಿಯರ ಆರೋಗ್ಯ ಅಥವಾ ಅವರ ಸಲಹೆಗಳ ಬಗ್ಗೆ ಗಮನ ಹರಿಸುವ ಅಗತ್ಯವಿದೆ. ಮಕ್ಕಳೊಂದಿಗೆ ಸಮಯ ಕಳೆಯುವುದು, ಅವರಿಗೆ ಮಾರ್ಗದರ್ಶನ ನೀಡುವುದು ಮನಸ್ಸಿಗೆ ಸಂತೋಷ ನೀಡುತ್ತದೆ. ಕುಟುಂಬದೊಂದಿಗೆ ಪೂಜೆ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶವೂ ದೊರೆಯಬಹುದು. ವೀಕ್ಷಕರೇ, ನೀವು ಎಳ್ಳ ಅಮಾವಾಸ್ಯೆಯ ಈ ದಿನ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಶ್ರೇಷ್ಠ. ಪಿತೃತರ್ಪಣ, ದಾನ ಧರ್ಮ ಮತ್ತು ದೇವತಾ ಪೂಜೆಗಳಿಂದ ಮನಸ್ಸಿಗೆ ಶಾಂತಿ ಹಾಗೂ ಪುಣ್ಯ ಫಲ ದೊರೆಯುತ್ತದೆ. ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ಮನಸ್ಸಿನ ಅಶಾಂತಿಯನ್ನು ನಿವಾರಿಸುತ್ತದೆ. ಎಳ್ಳಿನ ದೀಪವನ್ನು ಬೆಳಗಿಸಿ ದೇವರಿಗೆ ಅರ್ಪಿಸುವುದು ಹಾಗೂ ಅಗತ್ಯವಿರುವವರಿಗೆ ಆಹಾರ ಅಥವಾ ಎಳ್ಳ ದಾನ ಮಾಡುವುದು ಶುಭಕರ.
ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಪ್ರತೀಕ. ಇದು ಶಾಂತಿ, ಭಾವನಾತ್ಮಕ ಸಮತೋಲನ ಮತ್ತು ಕುಟುಂಬ ಸುಖವನ್ನು ಸೂಚಿಸುತ್ತದೆ. ಈ ಸಂಖ್ಯೆಯ ಪ್ರಭಾವದಲ್ಲಿ ನೀವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶುದ್ಧತೆ, ಶಾಂತಿ ಮತ್ತು ಮನಸ್ಸಿನ ನೆಮ್ಮದಿಯನ್ನು ನೀಡುತ್ತದೆ. ಬಿಳಿ ಬಣ್ಣದ ಉಡುಗೆ ಅಥವಾ ಬಿಳಿ ಹೂವಿನ ಬಳಕೆ ಶುಭ ಫಲ ತರುತ್ತದೆ. ಶುಭ ಸಮಯ ಬೆಳಗ್ಗೆ 8:45 ರಿಂದ ಬೆಳಗ್ಗೆ 10:15. ಈ ಸಮಯದಲ್ಲಿ ಪೂಜೆ, ದಾನ, ಕುಟುಂಬ ನಿರ್ಧಾರಗಳು ಹಾಗೂ ಮಹತ್ವದ ವಿಚಾರಗಳ ಚರ್ಚೆ ಮಾಡಿದರೆ ಉತ್ತಮ ಫಲ ದೊರೆಯುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರಿಗೆ ಆತ್ಮವಿಶ್ವಾಸ, ಗೌರವ ಬುದ್ಧಿ ಮತ್ತು ನಾಯಕತ್ವ ಗುಣಗಳು ಸ್ಪಷ್ಟವಾಗಿ ಹೊರಹೊಮ್ಮುವ ದಿನವಾಗಿದೆ. ಶುಕ್ರವಾರದ ಶುಕ್ರಗ್ರಹ ಹಾಗೂ ಎಳ್ಳ ಅಮಾವಾಸ್ಯೆಯ ಸಂಯುಕ್ತ ಪ್ರಭಾವದಿಂದ ನಿಮ್ಮ ಚಿಂತನೆಗಳು ಆಂತರಿಕವಾಗಿ ಗಂಭೀರವಾಗುತ್ತವೆ. ಹೊರಗೆ ಧೈರ್ಯದಿಂದ ಕಾಣಿಸಿಕೊಂಡರೂ ಒಳಗಿಂದ ಜೀವನದ ಕೆಲವು ವಿಚಾರಗಳ ಬಗ್ಗೆ ಆಳವಾದ ಆತ್ಮ ಪರಿಶೀಲನೆ ಮಾಡುವಿರಿ. ಇಂದು ಹಳೆಯ ನೆನಪುಗಳು, ಪೂರ್ವಜರ ವಿಚಾರಗಳು, ಕುಟುಂಬ ಪರಂಪರೆ ಹಾಗೂ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚು ಮನಸ್ಸಿಗೆ ಬರುತ್ತವೆ. ಇದು ದುಃಖದ ಸೂಚನೆಯಲ್ಲ, ಬದಲಾಗಿ ನಿಮ್ಮ ಆತ್ಮಶಕ್ತಿಯನ್ನು ಗಟ್ಟಿ ಮಾಡುವ ದಿನ. ಯಾವುದೇ ಕಾರ್ಯದಲ್ಲಿ ಅಹಂಕಾರಕ್ಕಿಂತ ವಿವೇಕವನ್ನು ಬಳಸಿದರೆ ಯಶಸ್ಸು ನಿಮ್ಮದಾಗುತ್ತದೆ. ಇಂದು ಹೊಸ ಕಾರ್ಯಗಳನ್ನು ಆರಂಭಿಸುವುದಕ್ಕಿಂತ ಹಳೆಯ ಕೆಲಸಗಳನ್ನು ಸರಿಪಡಿಸುವುದು, ಅಪೂರ್ಣ ಕಾರ್ಯಗಳನ್ನು ಮುಗಿಸುವುದು ಅತ್ಯಂತ ಸೂಕ್ತ. ಮಾತಿನಲ್ಲಿ ಮೃದುತ್ವ, ನಡವಳಿಕೆಯಲ್ಲಿ ಗಂಭೀರತೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಸ್ವಲ್ಪ ಒತ್ತಡದ ವಾತಾವರಣ ಕಂಡುಬರಬಹುದು. ಮೇಲಧಿಕಾರಿಗಳ ನಿರೀಕ್ಷೆಗಳು ಹೆಚ್ಚಾಗಬಹುದು. ಆದರೆ ನಿಮ್ಮ ಅನುಭವ, ಆತ್ಮವಿಶ್ವಾಸ ಮತ್ತು ಹೊಣೆಗಾರಿಕೆಯ ನಡವಳಿಕೆ ನಿಮಗೆ ಗೌರವ ತರುತ್ತದೆ. ಇಂದು ತಾಳ್ಮೆಯಿಂದ ಕೆಲಸ ಮಾಡಿದರೆ ಮುಂದೆ ದೊಡ್ಡ ಫಲ ದೊರೆಯುತ್ತದೆ. ಕೆಲವರಿಗೆ ಹಳೆಯ ಕೆಲಸಕ್ಕೆ ಸಂಬಂಧಿಸಿದ ವಿಚಾರಗಳು ಮತ್ತೆ ಚರ್ಚೆಗೆ ಬರಬಹುದು. ತಪ್ಪುಗಳಿದ್ದರೆ ಸರಿಪಡಿಸಿಕೊಳ್ಳುವ ಅವಕಾಶ ಸಿಗುತ್ತದೆ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರು ಇಂದಿನ ದಿನ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವುದು ಸೂಕ್ತವಲ್ಲ. ಉದ್ಯಮಿಗಳಿಗೆ ಇಂದು ಲೆಕ್ಕಪತ್ರ ಪರಿಶೀಲನೆ, ಬಾಕಿ ಹಣ ಸಂಗ್ರಹಣೆ ಮತ್ತು ವ್ಯವಹಾರದಲ್ಲಿನ ದುರ್ಬಲ ಅಂಶಗಳನ್ನು ಗುರುತಿಸುವ ದಿನ. ಹೊಸ ವ್ಯವಹಾರ ಆರಂಭಕ್ಕೆ ಇದು ಅನುಕೂಲಕರ ದಿನವಲ್ಲ, ಆದರೆ ಭವಿಷ್ಯದ ಯೋಜನೆಗೆ ಆಧಾರ ಹಾಕಲು ಉತ್ತಮ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ಮಿತವ್ಯಯ ಅತ್ಯಂತ ಅಗತ್ಯ. ಎಳ್ಳ ಅಮಾವಾಸ್ಯೆಯ ಪ್ರಭಾವದಿಂದ ಅಪ್ರಯೋಜಕ ಖರ್ಚುಗಳನ್ನು ಕಡಿಮೆ ಮಾಡಬೇಕಾದ ದಿನ. ಹಳೆಯ ಸಾಲ ಅಥವಾ ಬಾಕಿ ಹಣದ ವಿಚಾರವಾಗಿ ಚಿಂತೆ ಉಂಟಾಗಬಹುದು, ಆದರೆ ಸಮಾಧಾನಕರ ಪರಿಹಾರ ಕಂಡುಬರುವ ಸಾಧ್ಯತೆ ಇದೆ. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳಿಂದ ನಿಧಾನವಾದ ಲಾಭದ ಸೂಚನೆ ಇದೆ. ಆದರೆ ಇಂದು ಹೊಸ ಹೂಡಿಕೆ, ಸಾಲ ನೀಡುವುದು ಅಥವಾ ದೊಡ್ಡ ಹಣಕಾಸು ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ಸೂಕ್ತವಲ್ಲ. ಕುಟುಂಬದ ಹಿರಿಯರ ಸಲಹೆ ಪಡೆದು ಹಣಕಾಸು ನಿರ್ವಹಣೆ ಮಾಡುವುದು ಶ್ರೇಷ್ಠ. ಭೂಮಿ, ಮನೆ ಅಥವಾ ಚಿನ್ನಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಇಂದು ಚರ್ಚಿಸುವುದು ಮಾತ್ರ ಉತ್ತಮ. ಅಂತಿಮ ಒಪ್ಪಂದಕ್ಕೆ ಹೋಗಬೇಡಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೈಹಿಕ ಆರೋಗ್ಯಕ್ಕಿಂತ ಮಾನಸಿಕ ಆರೋಗ್ಯದ ಮೇಲೆ ಹೆಚ್ಚು ಗಮನ ಅಗತ್ಯ. ತಲೆನೋವು, ಕಣ್ಣಿನ ಆಯಾಸ, ರಕ್ತದ ಒತ್ತಡದ ಅಸ್ವಸ್ಥತೆ ಅನುಭವವಾಗಬಹುದು. ಹೆಚ್ಚು ಯೋಚನೆ ಮತ್ತು ಅತಿಯಾದ ಜವಾಬ್ದಾರಿಗಳು ಇದಕ್ಕೆ ಕಾರಣವಾಗಬಹುದು. ಬೆಳಿಗ್ಗೆ ಶುದ್ಧ ನೀರಿನಲ್ಲಿ ಸ್ನಾನ, ಧ್ಯಾನ ಮತ್ತು ಉಸಿರಾಟ ನಿಯಂತ್ರಣ ಅಭ್ಯಾಸಗಳು ಮನಸ್ಸಿಗೆ ಶಾಂತಿ ನೀಡುತ್ತವೆ. ಹಸಿವಿಲ್ಲದೆ ತಿನ್ನುವುದು, ತೀಕ್ಷ್ಣ ಆಹಾರ ಸೇವನೆ ತಪ್ಪಿಸಿ. ಎಳ್ಳ ಅಮಾವಾಸ್ಯೆಯ ದಿನವಾದ್ದರಿಂದ ಎಳ್ಳಿನಿಂದ ತಯಾರಿಸಿದ ಆಹಾರವನ್ನು ಮಿತವಾಗಿ ಸೇವಿಸುವುದು ಶ್ರೇಷ್ಠ. ಶರೀರಕ್ಕೆ ವಿಶ್ರಾಂತಿ ಕೊಡುವುದು ಇಂದು ಅತ್ಯಂತ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಭಾವನಾತ್ಮಕತೆ ಹೆಚ್ಚಾಗಬಹುದು. ಹಳೆಯ ವಿಷಯಗಳು, ಪೂರ್ವಜರ ವಿಚಾರಗಳು ಅಥವಾ ಕುಟುಂಬದ ಜವಾಬ್ದಾರಿಗಳ ಬಗ್ಗೆ ಚರ್ಚೆ ನಡೆಯಬಹುದು. ಮಾತಿನಲ್ಲಿ ಕಠಿಣತೆ ತಪ್ಪಿಸಿ ಸಹಾನುಭೂತಿ ತೋರಿಸಿದರೆ ಪರಿಸ್ಥಿತಿ ಸುಧಾರಿಸುತ್ತದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಮನದಾಳದ ಮಾತುಕತೆ ನಡೆಸಲು ಇದು ಸೂಕ್ತ ದಿನ. ಅಹಂಕಾರವನ್ನು ಬಿಟ್ಟು ಕೇಳುವ ಮನಸ್ಸು ಬೆಳೆಸಿಕೊಳ್ಳಿ, ಇದರಿಂದ ಸಂಬಂಧದಲ್ಲಿ ಗಾಢತೆ ಹೆಚ್ಚುತ್ತದೆ. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ತೋರಿಸುವ ಅಗತ್ಯವಿದೆ. ಮಕ್ಕಳಿಗೆ ಶಿಸ್ತು ಮತ್ತು ಸಂಸ್ಕಾರಗಳ ಬಗ್ಗೆ ಮಾರ್ಗದರ್ಶನ ನೀಡಲು ಇದು ಉತ್ತಮ ದಿನ. ವೀಕ್ಷಕರೇ, ನೀವು ಇಂದು ಎಳ್ಳ ಅಮಾವಾಸ್ಯೆಯ ಪವಿತ್ರ ದಿನವಾಗಿರುವುದರಿಂದ ಪಿತೃಕಾರ್ಯ, ದಾನ ಮತ್ತು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಶ್ರೇಷ್ಠ. ಪೂರ್ವಜರ ಸ್ಮರಣೆ ಮಾಡಿ ಅವರಿಗೆ ತರ್ಪಣ ಅಥವಾ ದಾನ ಮಾಡಿದರೆ ಪಿತೃದೋಷ ಶಮನವಾಗುತ್ತದೆ. ಶಿವನ ಆರಾಧನೆ, ಲಕ್ಷ್ಮೀ ದೇವಿಗೆ ಎಳ್ಳಿನ ದೀಪ ಅರ್ಪಣೆ ಮಾಡುವುದರಿಂದ ಮನಶಾಂತಿ ಮತ್ತು ಧನ ಸಂಪತ್ತಿಗೆ ಅನುಕೂಲವಾಗುತ್ತದೆ.
ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 21 ಅಥವಾ 41 ಬಾರಿ ಜಪಿಸಿ. ಎಳ್ಳು, ಅಕ್ಕಿ ಅಥವಾ ಬಟ್ಟೆ ದಾನ ಮಾಡುವುದು ಅತ್ಯಂತ ಶುಭಕರ. ಬಡವರಿಗೆ ಆಹಾರ ದಾನ ಮಾಡಿದರೆ ಮನಸ್ಸಿಗೆ ತೃಪ್ತಿ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸೂರ್ಯನ ಶಕ್ತಿಯ ಪ್ರತೀಕ. ಇದು ನಾಯಕತ್ವ, ಗೌರವ ಮತ್ತು ಆತ್ಮವಿಶ್ವಾಸವನ್ನು ಸೂಚಿಸುತ್ತದೆ. ಆದರೆ ಇಂದು ಈ ಸಂಖ್ಯೆಯನ್ನು ವಿನಯದೊಂದಿಗೆ ಬಳಸಿದರೆ ಉತ್ತಮ ಫಲ ಸಿಗುತ್ತದೆ. ಅದೃಷ್ಟದ ಬಣ್ಣ ಕೇಸರಿ. ಕೇಸರಿ ಬಣ್ಣವು ಆತ್ಮಶುದ್ಧಿ, ಧೈರ್ಯ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ಬಣ್ಣದ ಉಡುಪು ಅಥವಾ ಪೂಜೆಯಲ್ಲಿ ಬಳಸುವುದು ಶುಭ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10:30. ಈ ಸಮಯದಲ್ಲಿ ದೇವತಾ ಪೂಜೆ, ದಾನ ಅಥವಾ ಮಹತ್ವದ ಚರ್ಚೆಗಳನ್ನು ನಡೆಸುವುದು ಫಲಕಾರಿಯಾಗುತ್ತದೆ. ಈ ಸಮಯದಲ್ಲಿ ಮನಸ್ಸು ಸ್ಥಿರವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ವಿವೇಕ, ಪರಿಶೀಲನಾ ಬುದ್ಧಿ ಹಾಗೂ ಶಿಸ್ತಿನಿಂದ ತಮ್ಮ ದಿನಚರಿಯನ್ನು ಸಾಗಿಸುವ ದಿನವಾಗಿದೆ. ನಿಮ್ಮ ಸೂಕ್ಷ್ಮ ಗಮನ, ಕಾರ್ಯನಿಷ್ಠೆ ಮತ್ತು ಜವಾಬ್ದಾರಿತ್ವ ಇಂದು ಪ್ರಮುಖ ಪಾತ್ರ ವಹಿಸುತ್ತದೆ. ಎಳ್ಳ ಅಮಾವಾಸ್ಯೆಯ ಪ್ರಭಾವದಿಂದ ಮನಸ್ಸು ಸ್ವಲ್ಪ ಗಂಭೀರವಾಗಿದ್ದರೂ ಆಧ್ಯಾತ್ಮಿಕ ಚಿಂತನೆಗಳಿಗೆ ಇದು ಅತ್ಯಂತ ಸೂಕ್ತ ದಿನವಾಗಿದೆ. ಹಳೆಯ ವಿಷಯಗಳನ್ನು ಮರುಪರಿಶೀಲಿಸುವುದು, ಬಾಕಿ ಕೆಲಸಗಳನ್ನು ಮುಕ್ತಾಯಗೊಳಿಸುವುದು ಹಾಗೂ ಜೀವನದಲ್ಲಿ ಅನಗತ್ಯ ಭಾರವನ್ನು ತಗ್ಗಿಸುವ ಯೋಚನೆಗಳು ಇಂದು ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಆತ್ಮ ಪರಿಶೀಲನೆ, ಮೌನ ಮತ್ತು ಶಾಂತ ಚಿಂತನೆಗಳಿಂದ ನಿಮಗೆ ಒಳಗಿನ ಸ್ಪಷ್ಟತೆ ದೊರೆಯುತ್ತದೆ. ಇಂದು ಯಾವುದೇ ಕಾರ್ಯದಲ್ಲಿ ಆತುರ ತೋರಿಸದೆ ಕ್ರಮಬದ್ಧವಾಗಿ ಮುಂದುವರಿಯುವುದು ಶ್ರೇಷ್ಠ. ನಿಮ್ಮ ವಿವೇಕಪೂರ್ಣ ನಡೆ ಸುತ್ತಲಿನವರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಕನ್ಯಾ ರಾಶಿಯವರು ಇಂದು ತಮ್ಮ ನಿಖರತೆ ಮತ್ತು ಶಿಸ್ತಿನಿಂದ ಗಮನ ಸೆಳೆಯುವಿರಿ. ಕೆಲಸದಲ್ಲಿ ಸಣ್ಣ ತಪ್ಪುಗಳನ್ನು ಗಮನಿಸುವ ನಿಮ್ಮ ಗುಣ ಹಿರಿಯರಿಗೆ ಮೆಚ್ಚುಗೆಯಾಗುತ್ತದೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳು ಅಥವಾ ಹೆಚ್ಚುವರಿ ಕೆಲಸದ ಹೊಣೆ ನೀಡಬಹುದು. ಇದು ನಿಮ್ಮ ಸಾಮರ್ಥ್ಯಕ್ಕೆ ಪರೀಕ್ಷೆಯ ದಿನವಾಗಿರುತ್ತದೆ. ವೃತ್ತಿ ಬದಲಾವಣೆ ಯೋಚನೆ ಮಾಡುತ್ತಿರುವವರಿಗೆ ಇಂದು ಆತ್ಮ ಪರಿಶೀಲನೆಯ ದಿನ. ತಕ್ಷಣದ ನಿರ್ಧಾರಗಳನ್ನು ತಪ್ಪಿಸಿ. ಮುಂದಿನ ದಿನಗಳಲ್ಲಿ ಅವಕಾಶಗಳು ಸ್ಪಷ್ಟವಾಗಲಿವೆ. ಉದ್ಯಮಿಗಳಿಗೆ ಲೆಕ್ಕಪತ್ರಗಳ ಪರಿಶೀಲನೆ, ಹಳೆಯ ಬಾಕಿಗಳ ವಸೂಲಿ ಮತ್ತು ವ್ಯವಹಾರದ ಶುದ್ಧೀಕರಣ ಕಾರ್ಯಗಳಿಗೆ ಇಂದು ಉತ್ತಮ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ಸಂಯಮ ಅತ್ಯಗತ್ಯ. ಎಳ್ಳ ಅಮಾವಾಸ್ಯೆಯ ಕಾರಣದಿಂದ ಅನಗತ್ಯ ಖರ್ಚುಗಳನ್ನು ತಪ್ಪಿಸುವುದು ಬಹಳ ಮುಖ್ಯ. ಹಳೆಯ ಸಾಲಗಳು ಅಥವಾ ಹಣಕಾಸಿನ ಬಾಧ್ಯತೆಗಳನ್ನು ಮರುಪರಿಶೀಲಿಸುವ ದಿನವಿದು. ಹಳೆಯ ಹೂಡಿಕೆಗಳಿಂದ ನಿಧಾನವಾದ ಲಾಭದ ಸೂಚನೆ ಇದೆ. ಆದರೆ ಇಂದು ಹೊಸ ಹಣಕಾಸಿನ ಒಪ್ಪಂದಗಳು ಅಥವಾ ಸಾಲದ ವ್ಯವಹಾರಗಳನ್ನು ಮುಂದೂಡುವುದು ಒಳಿತು. ಹಿರಿಯರ ಸಲಹೆಯಂತೆ ಹಣಕಾಸಿನ ನಿರ್ವಹಣೆ ಮಾಡಿದರೆ ಭವಿಷ್ಯದಲ್ಲಿ ನೆಮ್ಮದಿ ಸಿಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಜೀರ್ಣಕ್ರಿಯೆ, ಹೊಟ್ಟೆ ಸಮಸ್ಯೆ ಅಥವಾ ನರವ್ಯವಸ್ಥೆಗೆ ಸಂಬಂಧಿಸಿದ ಅಸ್ವಸ್ಥತೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಆಹಾರದಲ್ಲಿ ನಿಯಮ ಪಾಲನೆ ಅತ್ಯಂತ ಅಗತ್ಯ. ಹೆಚ್ಚು ಮಸಾಲೆ, ಎಣ್ಣೆಯುಕ್ತ ಆಹಾರವನ್ನು ತಪ್ಪಿಸಿ. ಮಾನಸಿಕವಾಗಿ ಸ್ವಲ್ಪ ದಣಿವು ಅಥವಾ ಚಿಂತೆ ಕಾಣಿಸಬಹುದು. ಧ್ಯಾನ, ಮೌನ ಹಾಗೂ ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಎಳ್ಳ ಅಮಾವಾಸ್ಯೆಯ ದಿನ ಉಪವಾಸ ಅಥವಾ ಸರಳ ಆಹಾರ ಆರೋಗ್ಯಕ್ಕೆ ಸಹಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಶಾಂತತೆ ಮತ್ತು ಸಹನಶೀಲತೆ ಅಗತ್ಯ. ಸಣ್ಣ ವಿಷಯಗಳು ದೊಡ್ಡದಾಗದಂತೆ ಮಿತವಚನ ಪಾಲಿಸಿ. ಹಿರಿಯರ ಆರೋಗ್ಯ ಅಥವಾ ಕುಟುಂಬದ ಹೊಣೆಗಾರಿಕೆಗಳ ಬಗ್ಗೆ ಚಿಂತನೆ ಹೆಚ್ಚಾಗಬಹುದು. ವಿವಾಹಿತರಲ್ಲಿ ಸಂಗಾತಿಯೊಂದಿಗೆ ಗಂಭೀರ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಬಹುದು. ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮನೋಭಾವದಿಂದ ಸಂಬಂಧ ಗಟ್ಟಿಯಾಗುತ್ತದೆ. ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಹೆಚ್ಚಿನ ಗಮನ ಅಗತ್ಯ. ವೀಕ್ಷಕರೇ, ನೀವು ಎಳ್ಳ ಅಮಾವಾಸ್ಯೆಯ ಈ ದಿನ ಪಿತೃಸ್ಮರಣೆ, ದಾನ ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಅತ್ಯಂತ ಶ್ರೇಷ್ಠ. ಪಿತೃಗಳಿಗೆ ತರ್ಪಣ, ಎಳ್ಳಿನ ದಾನ ಅಥವಾ ದೀಪಾರಾಧನೆ ಮಾಡಿದರೆ ಮನಸ್ಸಿಗೆ ಶಾಂತಿ ಹಾಗೂ ಜೀವನದಲ್ಲಿ ಅಡಚಣೆಗಳು ಕಡಿಮೆಯಾಗುತ್ತವೆ. ಓಂ ಪಿತೃಭ್ಯೋ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ಶುಭ. ಎಳ್ಳಿನ ಎಣ್ಣೆ ದೀಪ ಹಚ್ಚಿ ಮೌನ ಪ್ರಾರ್ಥನೆ ಮಾಡುವುದು ಒಳಿತು. ಅನ್ನ, ಬಟ್ಟೆ ಅಥವಾ ಅಗತ್ಯವಿರುವವರಿಗೆ ದಾನ ಮಾಡುವುದು ಪುಣ್ಯಕರ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿ, ವಿವೇಕ ಮತ್ತು ಸಮತೋಲನದ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ನಿರ್ಧಾರಗಳು ಹೆಚ್ಚು ಸ್ಪಷ್ಟವಾಗುತ್ತವೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ, ಆರೋಗ್ಯ ಮತ್ತು ಸಮತೋಲನವನ್ನು ನೀಡುತ್ತದೆ. ಹಸಿರು ಬಣ್ಣದ ಉಡುಗೆ ಅಥವಾ ಹಸಿರು ವಸ್ತುಗಳ ಬಳಕೆ ಶುಭಕರ. ಶುಭ ಸಮಯ
ಬೆಳಗ್ಗೆ 9 ರಿಂದ ಬೆಳಗ್ಗೆ 10:30. ಈ ಸಮಯದಲ್ಲಿ ಪೂಜೆ, ಮಹತ್ವದ ಚಿಂತನೆ ಅಥವಾ ದಿನನಿತ್ಯದ ನಿರ್ಧಾರಗಳನ್ನು ಕೈಗೊಳ್ಳುವುದು ಉತ್ತಮ ಫಲ ನೀಡುತ್ತದೆ. ಈ ಸಮಯದಲ್ಲಿ ಮನಸ್ಸು ಹೆಚ್ಚು ಸ್ಥಿರವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ವಿವೇಕ ಮತ್ತು ಶಾಂತಚಿತ್ತದಿಂದ ದಿನವನ್ನು ನಡೆಸುವ ದಿನವಾಗಿದೆ. ಎಳ್ಳ ಅಮಾವಾಸ್ಯೆಯ ವಿಶೇಷ ತಿಥಿಯ ಪ್ರಭಾವದಿಂದ ನಿಮ್ಮ ಮನಸ್ಸು ಗಂಭೀರ ಚಿಂತನೆ, ಆತ್ಮ ಪರಿಶೀಲನೆ ಹಾಗೂ ಹಳೆಯ ವಿಚಾರಗಳ ವಿಮರ್ಶೆಯತ್ತ ಸೆಳೆಯುತ್ತದೆ. ಇಂದು ತೆಗೆದುಕೊಳ್ಳುವ ತೀರ್ಮಾನಗಳು ಭವಿಷ್ಯದ ದಾರಿಗೆ ದಿಕ್ಕು ನೀಡುವ ಸಾಧ್ಯತೆ ಇದೆ. ನಿಮ್ಮ ಸ್ವಭಾವದ ಸೌಮ್ಯತೆ, ನ್ಯಾಯಪ್ರಿಯತೆ ಮತ್ತು ಸಂಯಮವು ಸುತ್ತಲಿನವರ ವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಹಳೆಯ ತಪ್ಪುಗಳಿಂದ ಪಾಠ ಕಲಿತು ಮುಂದಿನ ಹೆಜ್ಜೆ ಇಡುವ ದಿನವಿದು. ಅನಗತ್ಯ ವಾಗ್ವಾದಗಳಿಂದ ದೂರವಿದ್ದು ಶಾಂತವಾಗಿ ನಡೆದುಕೊಂಡರೆ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಹಳೆಯ ಬಾಕಿ ಕೆಲಸಗಳನ್ನು ಮುಗಿಸುವುದು, ಮನೆ ಅಥವಾ ಕುಟುಂಬ ಸಂಬಂಧಿತ ವಿಷಯಗಳಲ್ಲಿ ಸ್ಪಷ್ಟತೆ ತರುವ ದಿನವಿದು. ಎಳ್ಳ ಅಮಾವಾಸ್ಯೆಯ ಕಾರಣದಿಂದ ಪೂರ್ವಜರ ಸ್ಮರಣೆ, ದಾನ, ತರ್ಪಣ ಕಾರ್ಯಗಳು ಮನಸ್ಸಿಗೆ ಶಾಂತಿ ನೀಡುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ತುಲಾ ರಾಶಿಯವರು ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸುವಿರಿ. ನಿಮ್ಮ ತಾಳ್ಮೆಯ ನಡೆ ಮತ್ತು ಸಮತೋಲನದ ಚಿಂತನೆ ಹಿರಿಯರ ಗಮನ ಸೆಳೆಯುತ್ತದೆ. ಕೆಲವರಿಗೆ ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಗಳು ಅಥವಾ ಹಳೆಯ ಕೆಲಸಗಳ ಪರಿಶೀಲನೆಗೆ ಅವಕಾಶ ದೊರೆಯಬಹುದು. ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆ ಅಗತ್ಯ. ಸಣ್ಣ ತಪ್ಪುಗಳು ದೊಡ್ಡದಾಗದಂತೆ ಗಮನವಿರಲಿ. ಇಂದು ಹೊಸ ಕಾರ್ಯಾರಂಭಕ್ಕಿಂತ ಹಳೆಯ ಕಾರ್ಯಗಳನ್ನು ಪೂರ್ಣಗೊಳಿಸುವುದು ಒಳಿತು. ವೃತ್ತಿ ಬದಲಿ ಯೋಚನೆಯಲ್ಲಿರುವವರು ಆತುರದ ನಿರ್ಧಾರ ತಪ್ಪಿಸಿ ಇನ್ನಷ್ಟು ಕಾಲ ಕಾಯುವುದು ಶ್ರೇಷ್ಠ. ವ್ಯಾಪಾರದಲ್ಲಿರುವವರಿಗೆ ಲೆಕ್ಕಪತ್ರಗಳ ಪರಿಶೀಲನೆ, ಬಾಕಿ ಹಣ ವಸೂಲಾತಿ, ಹಳೆಯ ಒಪ್ಪಂದಗಳ ಪುನರ್ವಿಮರ್ಶೆ ಮಾಡುವ ದಿನವಾಗಿದೆ. ಹೊಸ ವ್ಯವಹಾರ ಆರಂಭಕ್ಕೆ ದಿನ ಸೂಕ್ತವಲ್ಲ. ಶಾಂತ ಚಿಂತನೆ ಲಾಭ ತರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಎಚ್ಚರಿಕೆಯ ನಡೆ ಅಗತ್ಯ. ಅನಿರೀಕ್ಷಿತ ಖರ್ಚುಗಳು ಉದಯಿಸಬಹುದು. ವಿಶೇಷವಾಗಿ ಮನೆ, ಹಿರಿಯರು ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಸಂಬಂಧಿಸಿದ ಖರ್ಚುಗಳಾಗಬಹುದು. ಆದ್ದರಿಂದ ಮಿತವ್ಯಯ ಪಾಲಿಸುವುದು ಅತ್ಯಂತ ಮುಖ್ಯ. ಹಳೆಯ ಹೂಡಿಕೆಗಳಿಂದ ಸ್ವಲ್ಪ ಲಾಭ ಅಥವಾ ಧನಪ್ರಾಪ್ತಿಯ ಸೂಚನೆ ಇದೆ. ಆದರೆ ಇಂದು ಹೊಸ ಹಣಕಾಸು ಒಪ್ಪಂದಗಳು, ಸಾಲದ ವ್ಯವಹಾರಗಳಿಂದ ದೂರವಿರುವುದು ಒಳಿತು. ಹಣಕಾಸಿನ ವಿಷಯದಲ್ಲಿ ಕುಟುಂಬದ ಹಿರಿಯರ ಸಲಹೆ ಅನುಸರಿಸಿದರೆ ನಷ್ಟ ತಪ್ಪಿಸಬಹುದು. ಎಳ್ಳ ಅಮಾವಾಸ್ಯೆಯ ಪ್ರಯುಕ್ತ ದಾನ ಮಾಡುವುದರಿಂದ ಹಣಕಾಸಿನ ಅಡೆತಡೆಗಳು ನಿಧಾನವಾಗಿ ನಿವಾರಣೆಯಾಗುವ ಸೂಚನೆ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಶರೀರದ ಶಕ್ತಿಯಲ್ಲಿ ಸ್ವಲ್ಪ ಕುಗ್ಗುವಿಕೆ ಕಾಣಬಹುದು. ಮಾನಸಿಕ ಒತ್ತಡ, ತಲೆನೋವು, ಕಣ್ಣುಗಳ ಆಯಾಸ ಅಥವಾ ನಿದ್ರಾಭಾವ ಕಾಣಿಸಿಕೊಳ್ಳಬಹುದು. ವಿಶ್ರಾಂತಿ ಮತ್ತು ಶಾಂತ ವಾತಾವರಣ ಅಗತ್ಯ. ಅತಿಯಾಗಿ ಯೋಚಿಸುವ ಸ್ವಭಾವದಿಂದ ದೂರವಿದ್ದು ಧ್ಯಾನ, ಪ್ರಾರ್ಥನೆ ಅಥವಾ ಮೌನ ಪಾಲನೆ ಆರೋಗ್ಯಕ್ಕೆ ಸಹಾಯಕ. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳಿದ್ದರೆ ಆಹಾರ ನಿಯಂತ್ರಣ ಅತ್ಯಂತ ಮುಖ್ಯ. ಬಿಸಿಯೂಟ, ಭಾರವಾದ ಆಹಾರ ತಪ್ಪಿಸಿ. ಎಳ್ಳಿನ ಎಣ್ಣೆಯಿಂದ ದೀಪ ಹಚ್ಚುವುದು ಅಥವಾ ಸ್ವಲ್ಪ ತೈಲ ಮಸಾಜ್ ಮಾಡಿಕೊಳ್ಳುವುದು ಶರೀರಕ್ಕೆ ಶಕ್ತಿ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಸಂಯಮ ಮತ್ತು ಸಹನೆ ಅಗತ್ಯ. ಹಳೆಯ ವಿಷಯಗಳು ಚರ್ಚೆಗೆ ಬರಬಹುದು. ಮಾತಿನ ಮೂಲಕ ಸಮಸ್ಯೆ ಪರಿಹರಿಸಲು ಪ್ರಯತ್ನಿಸಿ. ನಿಮ್ಮ ಸೌಮ್ಯ ಮಾತು ಮತ್ತು ಸಮತೋಲನದ ನಡೆ ಕುಟುಂಬದಲ್ಲಿ ಶಾಂತಿ ಕಾಪಾಡುತ್ತದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಮನದಾಳದ ಮಾತುಕತೆ, ಪರಸ್ಪರ ಅರ್ಥ ಮಾಡಿಕೊಳ್ಳುವ ದಿನವಾಗಿದೆ. ಸಣ್ಣ ಭಿನ್ನಾಭಿಪ್ರಾಯಗಳಿದ್ದರೂ ಅವು ಶಾಂತವಾಗಿ ಪರಿಹಾರವಾಗುತ್ತವೆ. ಹಿರಿಯರ ಆರೋಗ್ಯ ಅಥವಾ ಅವರ ಭಾವನೆಗಳ ಕಡೆ ಗಮನ ಹರಿಸುವುದು ಅಗತ್ಯ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ಹಾಗೂ ಪೂರ್ವಜರ ಸ್ಮರಣೆ ಮಾಡುವುದು ಮನಸ್ಸಿಗೆ ಧನ್ಯತೆಯ ಅನುಭವ ನೀಡುತ್ತದೆ. ವೀಕ್ಷಕರೇ, ನೀವು ಈ ದಿನದ ಎಳ್ಳ ಅಮಾವಾಸ್ಯೆ ಮತ್ತು ಶುಕ್ರವಾರದ ಸಂಯೋಗವು ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಅತ್ಯಂತ ಮಹತ್ವದ ದಿನವಾಗಿದೆ. ಪೂರ್ವಜರಿಗೆ ತರ್ಪಣ, ದಾನ, ಪಿತೃಸ್ಮರಣೆ ಮಾಡುವುದರಿಂದ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ. ಎಳ್ಳಿನ ಎಣ್ಣೆ ದೀಪ ಹಚ್ಚಿ ಪಿತೃಗಳಿಗೆ ನೆನಪಾಗಿ ಪ್ರಾರ್ಥನೆ ಮಾಡಿರಿ. ಕಪ್ಪು ಎಳ್ಳು, ಅನ್ನ, ಬಟ್ಟೆ ಅಥವಾ ಧಾನ್ಯ ದಾನ ಮಾಡುವುದು ಶುಭಕರ. ಶಾಂತ ಮನಸ್ಸಿನಿಂದ ದೇವರ ನಾಮಸ್ಮರಣೆ ಮಾಡಿದರೆ ಅಂತರಂಗ ಶುದ್ಧಿಯಾಗುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಸೌಹಾರ್ದ ಮತ್ತು ಶುಕ್ರಗ್ರಹದ ಶಕ್ತಿಯನ್ನು ಸೂಚಿಸುತ್ತದೆ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ನಿರ್ಧಾರಗಳಲ್ಲಿ ಸಮಂಜಸತೆ ಕಾಣಿಸುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶುದ್ಧತೆ, ಶಾಂತಿ ಮತ್ತು ಮನೋನಿಲೆಯನ್ನು ಪ್ರತಿನಿಧಿಸುತ್ತದೆ.
ಬಿಳಿ ಬಣ್ಣದ ಉಡುಪು ಅಥವಾ ಬಿಳಿ ಪುಷ್ಪಗಳಿಂದ ಪೂಜೆ ಮಾಡುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10:30. ಈ ಸಮಯದಲ್ಲಿ ಪೂಜೆ, ಧಾರ್ಮಿಕ ಕಾರ್ಯ, ಕುಟುಂಬ ಸಂಬಂಧಿತ ನಿರ್ಧಾರಗಳು ಹಾಗೂ ಶಾಂತ ಚಿಂತನೆ ಫಲಕಾರಿಯಾಗುತ್ತದೆ. ಈ ಸಮಯದಲ್ಲಿ ಮನಸ್ಸು ಸ್ಥಿರವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರಿಗೆ ಆತ್ಮ ಪರಿಶೀಲನೆ, ಆಂತರಿಕ ಶಕ್ತಿ ಮತ್ತು ಮೌನದ ಮೂಲಕ ಸಾಧನೆ ಮಾಡುವ ದಿನವಾಗಿದೆ. ಡಿಸೆಂಬರ್ 19 ಶುಕ್ರವಾರದ ಈ ದಿನ ಎಳ್ಳ ಅಮಾವಾಸ್ಯೆಯ ಪವಿತ್ರ ಪ್ರಭಾವ ನಿಮ್ಮ ಜೀವನದಲ್ಲಿ ಹಳೆಯ ಕರ್ಮಗಳ ಶುದ್ಧೀಕರಣಕ್ಕೆ ಅವಕಾಶ ನೀಡುತ್ತದೆ. ಮನಸ್ಸಿನಲ್ಲಿ ಆಳವಾದ ಚಿಂತನೆ, ಭಾವನಾತ್ಮಕತೆ ಮತ್ತು ಆತ್ಮಬಲ ಹೆಚ್ಚಾಗುತ್ತದೆ. ನೀವು ಸಾಮಾನ್ಯವಾಗಿ ಒಳಗೊಳಗೆ ಕಾರ್ಯನಿರ್ವಹಿಸುವ ಸ್ವಭಾವ ಹೊಂದಿರುವವರು. ಇಂದು ಅದೇ ಗುಣ ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ. ಅನಗತ್ಯ ಮಾತುಗಳು, ವಿವಾದಗಳು ಮತ್ತು ಗೊಂದಲಗಳಿಂದ ದೂರವಿದ್ದು ಶಾಂತವಾಗಿ ನಿಮ್ಮ ಕೆಲಸದಲ್ಲಿ ತೊಡಗಿದರೆ ಯಶಸ್ಸು ಖಚಿತ. ಹಳೆಯ ವಿಷಯಗಳು ಮತ್ತೆ ನೆನಪಿಗೆ ಬರಬಹುದು, ಆದರೆ ಅವುಗಳಿಂದ ಪಾಠ ಕಲಿತು ಮುಂದೆ ಸಾಗುವ ಬುದ್ಧಿವಂತಿಕೆ ನಿಮ್ಮಲ್ಲಿ ಮೂಡುತ್ತದೆ. ಇಂದು ಗುಪ್ತ ಶತ್ರುಗಳು ಅಥವಾ ಒಳಗೊಳಗಿನ ಅಸೂಯೆಗೊಳಗಾದ ವ್ಯಕ್ತಿಗಳಿಂದ ಎಚ್ಚರಿಕೆ ಅಗತ್ಯ. ಎಲ್ಲರೊಂದಿಗೆ ನಿಮ್ಮ ಮನದ ಮಾತು ಹಂಚಿಕೊಳ್ಳದೆ ಮಿತವಚನ ಪಾಲಿಸುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಸ್ಥಿರತೆ ಮತ್ತು ಜವಾಬ್ದಾರಿತ್ವ ಹೆಚ್ಚಾಗುತ್ತದೆ. ನಿಮ್ಮ ಮೇಲೆ ಇದ್ದ ಕೆಲಸದ ಒತ್ತಡ ನಿಧಾನವಾಗಿ ಕಡಿಮೆಯಾಗುವ ಲಕ್ಷಣವಿದೆ. ಹಳೆಯ ಬಾಕಿ ಕೆಲಸಗಳನ್ನು ಮುಗಿಸಲು ಇದು ಅತ್ಯುತ್ತಮ ದಿನ. ಮೇಲಧಿಕಾರಿಗಳಿಂದ ನೇರ ಪ್ರಶಂಸೆ ಸಿಗದಿದ್ದರೂ ನಿಮ್ಮ ಕೆಲಸದ ಮೌಲ್ಯವನ್ನು ಅವರು ಗಮನಿಸುತ್ತಾರೆ. ಸರ್ಕಾರಿ ಕೆಲಸ, ಸಂಶೋಧನೆ, ರಹಸ್ಯ ಮಾಹಿತಿ, ವೈದ್ಯಕೀಯ, ಬ್ಯಾಂಕು, ಲೆಕ್ಕಪತ್ರ ಅಥವಾ ತನಿಖೆಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿರುವವರಿಗೆ ಇಂದು ಉತ್ತಮ ಪ್ರಗತಿ ಕಂಡುಬರುತ್ತದೆ. ಉದ್ಯೋಗ ಬದಲಾವಣೆಯ ಯೋಚನೆ ಇದ್ದವರು ಇನ್ನೂ ಸ್ವಲ್ಪ ಕಾಲ ಕಾಯುವುದು ಶ್ರೇಷ್ಠ. ಉದ್ಯಮಿಗಳಿಗೆ ಇಂದು ಹೊಸ ವ್ಯವಹಾರ ಆರಂಭಕ್ಕಿಂತಲೂ ಹಳೆಯ ಗ್ರಾಹಕರೊಂದಿಗೆ ಸಂಬಂಧ ಬಲಪಡಿಸುವ ದಿನ. ನಂಬಿಕೆ ಮತ್ತು ಗುಣಮಟ್ಟಕ್ಕೆ ಆದ್ಯತೆ ನೀಡಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಲಾಭ ಕಾಣಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಮಿಶ್ರ ಫಲ ಕಂಡುಬರುತ್ತದೆ. ಅನಿರೀಕ್ಷಿತ ಖರ್ಚುಗಳು ಸಂಭವಿಸುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆ ಅಗತ್ಯ. ವಿಶೇಷವಾಗಿ ಕುಟುಂಬ, ಧಾರ್ಮಿಕ ಕಾರ್ಯಗಳು ಅಥವಾ ಆರೋಗ್ಯ ಸಂಬಂಧಿತ ವೆಚ್ಚಗಳು ಹೆಚ್ಚಾಗಬಹುದು. ಹಳೆಯ ಸಾಲ ವಾಪಸ್ಸಾಗುವ ಸ್ವಲ್ಪ ಸಾಧ್ಯತೆ ಇದೆ, ಆದರೆ ಹೊಸ ಸಾಲ ನೀಡುವುದು ಅಥವಾ ಪಡೆಯುವುದು ಇಂದು ಶ್ರೇಷ್ಠವಲ್ಲ. ಅಮಾವಾಸ್ಯೆಯ ದಿನವಾದುದರಿಂದ ದೊಡ್ಡ ಹಣಕಾಸು ನಿರ್ಧಾರಗಳನ್ನು ಮುಂದೂಡುವುದು ಒಳಿತು. ಭೂಮಿ, ಮನೆ, ವಾಹನಕ್ಕೆ ಸಂಬಂಧಿಸಿದ ಹಣಕಾಸು ವಿಚಾರಗಳಲ್ಲಿ ಹಿರಿಯರ ಸಲಹೆ ಅತ್ಯಂತ ಅವಶ್ಯ. ಹಣದ ವಿಷಯದಲ್ಲಿ ಅತಿಯಾದ ಅನುಮಾನ ಅಥವಾ ಭಯವನ್ನು ಬಿಡಿ, ಆದರೆ ಅತಿಯಾದ ವಿಶ್ವಾಸವೂ ಬೇಡ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಸ್ವಲ್ಪ ಎಚ್ಚರಿಕೆ ಅಗತ್ಯ. ಹೊಟ್ಟೆ, ಜೀರ್ಣಕ್ರಿಯೆ, ರಕ್ತದ ಒತ್ತಡ ಅಥವಾ ಹಾರ್ಮೋನು ಸಂಬಂಧಿತ ಸಮಸ್ಯೆಗಳು ಕೆಲವರಿಗೆ ಕಾಡಬಹುದು. ಉಪವಾಸ ಅಥವಾ ಆಹಾರ ನಿಯಂತ್ರಣ ಮಾಡುವವರು ವೈದ್ಯಕೀಯ ಸಲಹೆ ಇಲ್ಲದೆ ಅತಿಯಾಗಿ ಮಾಡಬೇಡಿ. ಮಾನಸಿಕ ಒತ್ತಡ, ಹಳೆಯ ನೆನಪುಗಳಿಂದ ಉಂಟಾಗುವ ಬೇಸರ ಇಂದು ಹೆಚ್ಚಾಗಬಹುದು. ಇದಕ್ಕೆ ಪರಿಹಾರವಾಗಿ ಧ್ಯಾನ, ಮೌನ ವ್ರತ ಅಥವಾ ಪ್ರಕೃತಿಯೊಂದಿಗಿನ ಸಮಯ ಉಪಕಾರಿಯಾಗುತ್ತದೆ. ನೀರು ಹೆಚ್ಚು ಕುಡಿಯುವುದು ಮತ್ತು ಸರಳ ಆಹಾರ ಸೇವನೆ ಅಗತ್ಯ. ಶರೀರದ ಶಕ್ತಿಯನ್ನು ಪುನಃ ಸ್ಥಾಪಿಸಲು ವಿಶ್ರಾಂತಿ, ತೈಲ ಅಭ್ಯಂಗ ಅಥವಾ ಹಗುರವಾದ ಯೋಗಾಭ್ಯಾಸ ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಭಾವನಾತ್ಮಕ ವಾತಾವರಣ ಹೆಚ್ಚಿರುತ್ತದೆ. ಪತ್ನಿ ಅಥವಾ ಪತಿಯೊಂದಿಗೆ ಹಳೆಯ ವಿಚಾರಗಳ ಕುರಿತು ಚರ್ಚೆ ನಡೆಯಬಹುದು. ಮಾತಿನ ತೀವ್ರತೆ ತಪ್ಪಿಸಿ ಶಾಂತವಾಗಿ ಮಾತನಾಡಿದರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಹಿರಿಯರ ಆರೋಗ್ಯ ಅಥವಾ ಅವರ ಸಲಹೆಗಳಿಗೆ ಹೆಚ್ಚಿನ ಮಹತ್ವ ನೀಡುವ ದಿನ. ಅವರ ಆಶೀರ್ವಾದದಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಚಿಂತೆ ಇದ್ದರೂ ಸಂಜೆಯ ವೇಳೆಗೆ ಸಮಾಧಾನಕರ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಬಂಧು ಮಿತ್ರರಿಂದ ದೂರವಿರುವುದೇ ಇಂದು ಒಳಿತು. ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳಿ. ವೀಕ್ಷಕರೇ, ನೀವು ಎಳ್ಳ ಅಮಾವಾಸ್ಯೆಯ ಈ ದಿನ ಪಿತೃಶಾಂತಿ ಮತ್ತು ಆತ್ಮಶುದ್ಧಿಗೆ ಅತ್ಯಂತ ಮಹತ್ವದ ದಿನವಾಗಿದೆ. ವೃಶ್ಚಿಕ ರಾಶಿಯವರು ಇಂದು ವಿಶೇಷವಾಗಿ ದಾನ, ಜಪ ಮತ್ತು ಮೌನ ಪಾಲನೆ ಮಾಡುವುದು ಬಹಳ ಶುಭ. ಎಳ್ಳಿನ ದೀಪವನ್ನು ದಕ್ಷಿಣ ದಿಕ್ಕಿನಲ್ಲಿ ಹಚ್ಚಿ ದೇವರಿಗೆ ಅರ್ಪಿಸಿ. ಪಿತೃಗಳಿಗೆ ತಿಲತರ್ಪಣ ಅಥವಾ ಅನ್ನ ದಾನ ಮಾಡಿದರೆ ಪಿತೃದೋಷ ಶಮನವಾಗುತ್ತದೆ. ಶಿವ ಆರಾಧನೆ ಅಥವಾ ಮೃತ್ಯುಂಜಯ ಜಪ ಇಂದು ಅತ್ಯಂತ ಫಲಕಾರಿ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಬಡವರಿಗೆ ಎಳ್ಳು, ಅನ್ನ ಅಥವಾ ಕಪ್ಪು ಬಟ್ಟೆ ದಾನ ಮಾಡುವುದು ಶುಭ ಫಲ ನೀಡುತ್ತದೆ.
ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಧೈರ್ಯ, ಆಂತರಿಕ ಶಕ್ತಿ ಮತ್ತು ಕರ್ಮಫಲದ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನೀವು ಒಳಗಿನಿಂದ ಬಲಿಷ್ಠರಾಗುತ್ತೀರಿ. ಅದೃಷ್ಟದ ಬಣ್ಣ ಗಾಢ ಕೆಂಪು. ಈ ಬಣ್ಣ ನಿಮ್ಮ ರಾಶಿಯ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಮನಸ್ಸಿಗೆ ಸ್ಥೈರ್ಯ ಮತ್ತು ರಕ್ಷಣೆಯನ್ನು ನೀಡುತ್ತದೆ. ಗಾಢ ಕೆಂಪು ಅಥವಾ ಮರಳು ಬಣ್ಣದ ವಸ್ತುಗಳು ಶುಭ. ಶುಭ ಸಮಯ ಮಧ್ಯಾಹ್ನ 1 ರಿಂದ ಮಧ್ಯರಾತ್ರಿ 2:30. ಈ ಸಮಯದಲ್ಲಿ ಧ್ಯಾನ, ಜಪ, ಧಾರ್ಮಿಕ ಕಾರ್ಯಗಳು ಅಥವಾ ಪ್ರಮುಖ ಆಲೋಚನೆಗಳು ಯಶಸ್ವಿಯಾಗುತ್ತವೆ. ಮನಸ್ಸಿನ ಏಕಾಗ್ರತೆ ಹೆಚ್ಚಾಗಿರುವ ಸಮಯವಿದು. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಆತ್ಮವಿಶ್ವಾಸ, ಧಾರ್ಮಿಕ ಚಿಂತನೆ ಮತ್ತು ಒಳಜ್ಞಾನದಿಂದ ದಿನವನ್ನು ನಡೆಸುವಿರಿ. ಡಿಸೆಂಬರ್ 19 ಶುಕ್ರವಾರ ಹಾಗೂ ಎಳ್ಳ ಅಮಾವಾಸ್ಯೆಯ ವಿಶೇಷ ಸಂಯೋಗದಿಂದ ಇಂದು ನಿಮ್ಮ ಮನಸ್ಸು ಗಂಭೀರವಾಗಿದ್ದು ಹಳೆಯ ವಿಚಾರಗಳ ಕುರಿತು ಆತ್ಮ ಪರಿಶೀಲನೆ ಮಾಡುವ ಮನಸ್ಥಿತಿ ಉಂಟಾಗುತ್ತದೆ. ನಿಮ್ಮ ಜೀವನದ ದಿಕ್ಕು, ಗುರಿ ಮತ್ತು ನಂಬಿಕೆಗಳ ಬಗ್ಗೆ ಆಳವಾದ ಚಿಂತನೆ ನಡೆಯಬಹುದು. ಇಂದು ಅತಿಯಾದ ಮಾತು ಅಥವಾ ಅತಿಯಾದ ನಿರೀಕ್ಷೆಗಳಿಂದ ದೂರವಿದ್ದು ಮಿತವಾಗಿ ನಡೆದುಕೊಂಡರೆ ಶುಭ ಫಲಗಳು ಲಭಿಸುತ್ತವೆ. ಕೆಲವರಿಗೆ ಅಕಸ್ಮಾತ್ ಮಹತ್ವದ ಸುದ್ದಿ ಅಥವಾ ದೂರದ ವ್ಯಕ್ತಿಯಿಂದ ಸಂದೇಶ ಬರಬಹುದು. ಈ ದಿನ ಮೌನ ಮತ್ತು ಚಿಂತನೆ ನಿಮ್ಮ ಶಕ್ತಿಯಾಗುತ್ತದೆ. ಹಳೆಯ ತಪ್ಪುಗಳಿಂದ ಪಾಠ ಕಲಿದು ಮುಂದಿನ ದಿನಗಳಿಗೆ ದೃಢ ನಿರ್ಧಾರ ತೆಗೆದುಕೊಳ್ಳುವ ದಿನವಿದು. ಯಾವುದೇ ಕಾರ್ಯದಲ್ಲಿ ಆತುರ ಬೇಡ, ನಿಧಾನ ಆದರೆ ನಿಶ್ಚಿತ ಪ್ರಗತಿ ಕಂಡುಬರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ಹೆಚ್ಚು ಜವಾಬ್ದಾರಿತ್ವ ಮತ್ತು ಗಮನ ಅಗತ್ಯ. ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು. ಮೇಲಧಿಕಾರಿಗಳೊಂದಿಗೆ ಚರ್ಚೆ ಮಾಡುವಾಗ ಮಾತಿನಲ್ಲಿ ಸಂಯಮ ಅಗತ್ಯ. ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಷ್ಠೆ ಕೊನೆಗೆ ನಿಮಗೆ ಬೆಂಬಲ ನೀಡುತ್ತದೆ. ಕೆಲವರಿಗೆ ಹಳೆಯ ಕೆಲಸಗಳಿಗೆ ಸಂಬಂಧಿಸಿದ ಫಲಿತಾಂಶಗಳು ದೊರೆಯಬಹುದು. ಹೊಸ ಕೆಲಸ ಅಥವಾ ಯೋಜನೆ ಆರಂಭಿಸುವುದಕ್ಕಿಂತ ಈಗಿರುವ ಕಾರ್ಯಗಳನ್ನು ಸರಿಪಡಿಸುವುದು ಉತ್ತಮ. ಉದ್ಯೋಗ ಬದಲಾವಣೆ ಯೋಚನೆಯಲ್ಲಿರುವವರು ಇಂದು ನಿರ್ಧಾರ ತೆಗೆದುಕೊಳ್ಳದೆ ಇನ್ನಷ್ಟು ಸಮಯ ಕಾಯುವುದು ಒಳಿತು. ಉದ್ಯಮಿಗಳಿಗಾಗಿ ಇಂದು ಲೆಕ್ಕಪತ್ರಗಳ ಪರಿಶೀಲನೆ, ಬಾಕಿ ಹಣ ಸಂಗ್ರಹ ಮತ್ತು ಹಳೆಯ ಒಪ್ಪಂದಗಳ ಪುನರ್ವಿಮರ್ಶೆಗೆ ಅನುಕೂಲಕರ. ಹೊಸ ವ್ಯವಹಾರ ಆರಂಭಕ್ಕೆ ಇದು ಸೂಕ್ತ ದಿನವಲ್ಲ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ಎಚ್ಚರಿಕೆ ಅತ್ಯವಶ್ಯ. ಎಳ್ಳ ಅಮಾವಾಸ್ಯೆಯ ಪ್ರಭಾವದಿಂದ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಕುಟುಂಬ, ಪೂಜೆ ಅಥವಾ ಆರೋಗ್ಯ ಸಂಬಂಧಿತ ವೆಚ್ಚಗಳಾಗಬಹುದು. ಆದ್ದರಿಂದ ಹಣವನ್ನು ಜಾಗರೂಕತೆಯಿಂದ ಬಳಸಬೇಕು. ಹಳೆಯ ಸಾಲ ಅಥವಾ ಬಾಕಿ ಹಣದ ಬಗ್ಗೆ ಚಿಂತನೆ ಹೆಚ್ಚಾಗಬಹುದು. ಸಾಲ ನೀಡುವುದು ಅಥವಾ ಹೊಸ ಸಾಲ ತೆಗೆದುಕೊಳ್ಳುವುದು ಇಂದು ತಪ್ಪಿಸಬೇಕು. ಹೂಡಿಕೆ ವಿಚಾರಗಳಲ್ಲಿ ಸಂಪೂರ್ಣವಾಗಿ ದೂರವಿರುವುದು ಉತ್ತಮ. ಹಿರಿಯರ ಸಲಹೆ ಪಡೆದು ಹಣಕಾಸು ನಿರ್ವಹಣೆ ಮಾಡಿದರೆ ನಷ್ಟ ತಪ್ಪಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಆರೋಗ್ಯದಲ್ಲಿ ಸ್ವಲ್ಪ ಶಕ್ತಿ ಕುಂದಿದ ಅನುಭವವಾಗಬಹುದು. ಜಠರ ಸಂಬಂಧಿತ ತೊಂದರೆ, ದೇಹದ ಉಷ್ಣತೆ ಅಥವಾ ತಲೆನೋವು ಕಾಣಿಸಬಹುದು. ಆಹಾರದಲ್ಲಿ ನಿಯಮ ಪಾಲನೆ ಅತ್ಯಂತ ಮುಖ್ಯ. ಎಣ್ಣೆ, ಖಾರ, ಹುಳಿ ಆಹಾರ ತಪ್ಪಿಸಿ. ಮಾನಸಿಕವಾಗಿ ಸ್ವಲ್ಪ ಒತ್ತಡ ಅಥವಾ ಅಶಾಂತಿ ಇರಬಹುದು. ಧ್ಯಾನ, ಮೌನ ವ್ರತ ಅಥವಾ ಪ್ರಾರ್ಥನೆ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಇಂದು ಹೆಚ್ಚು ಪ್ರಯಾಣ ಅಥವಾ ಅತಿಯಾದ ಶ್ರಮ ಬೇಡ, ವಿಶ್ರಾಂತಿ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಮಿತವಚನ ಮತ್ತು ಸಹನೆ ಅಗತ್ಯ. ಸಣ್ಣ ವಿಚಾರಗಳು ದೊಡ್ಡದಾಗುವ ಸಾಧ್ಯತೆ ಇರುವುದರಿಂದ ಮಾತಿನಲ್ಲಿ ಎಚ್ಚರಿಕೆ ವಹಿಸಿ. ಹಿರಿಯರ ಮಾತುಗಳಿಗೆ ಗೌರವ ನೀಡಿದರೆ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ವಿವಾಹಿತರಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಅಗತ್ಯ ಹೆಚ್ಚಾಗುತ್ತದೆ. ಅಹಂಕಾರ ಅಥವಾ ಹಠದಿಂದ ದೂರವಿದ್ದು ಸಹಕಾರ ತೋರಿಸಿದರೆ ಸಂಬಂಧಗಳು ಬಲವಾಗುತ್ತವೆ. ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಚಿಂತೆ ಇದ್ದರೂ ನಿಮ್ಮ ಮಾರ್ಗದರ್ಶನ ಅವರಿಗೆ ಸಹಾಯವಾಗುತ್ತದೆ. ವೀಕ್ಷಕರೇ, ನೀವು ಇಂದು ಎಳ್ಳ ಅಮಾವಾಸ್ಯೆಯ ವಿಶೇಷ ದಿನವಾಗಿರುವುದರಿಂದ ಪಿತೃತರ್ಪಣ, ದಾನ ಮತ್ತು ಪೂಜೆಗೆ ಅತ್ಯಂತ ಶ್ರೇಷ್ಠ ದಿನ. ಪೂರ್ವಜರ ಸ್ಮರಣೆ ಮಾಡಿ ಎಳ್ಳು, ಜಲ ಮತ್ತು ಅನ್ನ ದಾನ ಮಾಡಿದರೆ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ. ಗುರುವಿಗೆ ಸಂಬಂಧಿಸಿದ ಪ್ರಾರ್ಥನೆ ಮಾಡುವುದು ಧನುರಾಶಿಯವರಿಗೆ ವಿಶೇಷ ಲಾಭ ನೀಡುತ್ತದೆ. ಓಂ ಗುರುವೇ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಎಳ್ಳಿನ ದೀಪವನ್ನು ಬೆಳಗಿ ಬಡವರಿಗೆ ಆಹಾರ ಅಥವಾ ಎಳ್ಳು ದಾನ ಮಾಡುವುದು ಅತ್ಯಂತ ಪುಣ್ಯಕರ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುವಿನ ಶಕ್ತಿ ಪ್ರತೀಕ. ಜ್ಞಾನ, ಧರ್ಮ ಮತ್ತು ಮಾರ್ಗದರ್ಶನಕ್ಕೆ ಇದು ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ಒಳಜ್ಞಾನ ವೃದ್ಧಿಯಾಗುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನ, ಶಾಂತಿ ಮತ್ತು ಸಕಾರಾತ್ಮಕತೆಯನ್ನು ತರುತ್ತದೆ.
ಹಳದಿ ವಸ್ತ್ರ ಅಥವಾ ಹಳದಿ ಪುಷ್ಪಗಳಿಂದ ಪೂಜೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10:30. ಈ ಸಮಯದಲ್ಲಿ ಪೂಜೆ, ಧ್ಯಾನ, ದಾನ ಅಥವಾ ಮಹತ್ವದ ಚಿಂತನೆ ಮಾಡಿದರೆ ಉತ್ತಮ ಫಲ ಸಿಗುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಮಕರ ರಾಶಿಯವರಿಗೆ ಅತ್ಯಂತ ಗಂಭೀರ ಆತ್ಮ ಪರಿಶೀಲನೆಯ ದಿನವಾಗಿದೆ. ಡಿಸೆಂಬರ್ 19 ಶುಕ್ರವಾರದ ಎಳ್ಳ ಅಮಾವಾಸ್ಯೆಯ ವಿಶೇಷ ಪ್ರಭಾವದಿಂದ ನಿಮ್ಮ ಚಿಂತನೆಗಳು ಆಂತರಿಕವಾಗಿ ಆಳವಾಗಿರುತ್ತವೆ. ನಿಮ್ಮ ಜೀವನದ ಹಳೆಯ ಅಧ್ಯಾಯಗಳನ್ನು ಪರಿಶೀಲಿಸಿ ತಪ್ಪುಗಳನ್ನು ತಿದ್ದಿಕೊಳ್ಳಲು ಹಾಗೂ ಹೊಸ ದಾರಿಯನ್ನು ರೂಪಿಸಿಕೊಳ್ಳಲು ಇದು ಸೂಕ್ತ ಸಮಯ. ಶನಿ ಗ್ರಹದ ಸ್ವರಾಶಿ ಪ್ರಭಾವ ಮತ್ತು ಅಮಾವಾಸ್ಯೆಯ ಸಂಯೋಗದಿಂದ ನಿಮ್ಮಲ್ಲಿ ಸಂಯಮ, ಶಿಸ್ತಿನ ಮನೋಭಾವ ಮತ್ತು ಜವಾಬ್ದಾರಿತ್ವ ಹೆಚ್ಚಾಗುತ್ತದೆ. ಹೊರಗಿನ ಶಬ್ದಗಳಿಗಿಂತ ನಿಮ್ಮ ಅಂತರಂಗದ ಧ್ವನಿಯನ್ನು ಕೇಳುವ ದಿನವಿದು. ತಾತ್ಕಾಲಿಕ ನಿರಾಶೆ ಅಥವಾ ಏಕಾಂತದ ಭಾವನೆ ಉಂಟಾದರೂ ಅದು ನಿಮ್ಮ ಆತ್ಮಶಕ್ತಿಯನ್ನು ಗಟ್ಟಿಗೊಳಿಸುವ ಅನುಭವವಾಗುತ್ತದೆ. ಹಳೆಯ ಬಾಕಿ ಕೆಲಸಗಳನ್ನು ಮುಕ್ತಾಯಗೊಳಿಸಲು, ಮನಸ್ಸಿನ ಭಾರವನ್ನು ಕಡಿಮೆ ಮಾಡಿಕೊಳ್ಳಲು ಮತ್ತು ಮುಂದಿನ ದಿನಗಳ ಯೋಜನೆಗಳನ್ನು ರೂಪಿಸಲು ಇಂದಿನ ದಿನ ಅತ್ಯಂತ ಅನುಕೂಲಕರ. ಯಾವುದೇ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಆಲೋಚನೆಗೆ ಸಮಯ ಕೊಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮಗೆ ಶಾಂತ ಆದರೆ ಸ್ಥಿರವಾದ ಪ್ರಗತಿ ಕಾಣಿಸುತ್ತದೆ. ನೀವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಜವಾಬ್ದಾರಿತ್ವ ಸ್ಪಷ್ಟವಾಗಿ ಕಾಣಿಸುವುದರಿಂದ ಹಿರಿಯರ ಗಮನ ನಿಮ್ಮತ್ತ ಸೆಳೆಯುತ್ತದೆ. ಆದರೆ ಇಂದು ಹೊಸ ಕೆಲಸ ಆರಂಭಿಸುವುದಕ್ಕಿಂತ ಹಳೆಯ ಬಾಕಿ ಕಾರ್ಯಗಳನ್ನು ಪೂರ್ಣಗೊಳಿಸುವುದು ಉತ್ತಮ. ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ಒಳಗೊಳಗಿನ ರಾಜಕೀಯ ಅಥವಾ ಅಸ್ಪಷ್ಟತೆ ಎದುರಾಗಬಹುದು. ಈ ಸಂದರ್ಭ ಮೌನ ಹಾಗೂ ವಿವೇಕವೇ ನಿಮ್ಮ ಶಕ್ತಿ. ತ್ವರಿತ ಪ್ರತಿಕ್ರಿಯೆ ನೀಡುವುದನ್ನು ತಪ್ಪಿಸಿ. ನಿಮ್ಮ ಸಮಯ ನಿರ್ವಹಣೆ ಮತ್ತು ಶಿಸ್ತು ನಿಮ್ಮನ್ನು ಸಂಕಷ್ಟದಿಂದ ರಕ್ಷಿಸುತ್ತದೆ. ಉದ್ಯಮಿಗಳಿಗೆ ಇದು ಲೆಕ್ಕಪತ್ರ ಪರಿಶೀಲನೆ, ಬಾಕಿ ಹಣ ವಸೂಲಿ ಹಾಗೂ ವ್ಯವಹಾರದ ಶುದ್ಧೀಕರಣಕ್ಕೆ ಸೂಕ್ತ ದಿನ. ಹೊಸ ಪಾಲುದಾರಿಕೆ ಅಥವಾ ವಿಸ್ತರಣೆ ವಿಚಾರವನ್ನು ಮುಂದೂಡುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ಎಚ್ಚರಿಕೆ ಮತ್ತು ನಿಯಂತ್ರಣ ಅತ್ಯಂತ ಅಗತ್ಯ. ಎಳ್ಳ ಅಮಾವಾಸ್ಯೆಯ ಕಾರಣದಿಂದ ಅಚಾನಕ್ ಖರ್ಚುಗಳು ಎದುರಾಗಬಹುದು. ಮುಖ್ಯವಾಗಿ ಮನೆ, ಆರೋಗ್ಯ ಅಥವಾ ಹಿರಿಯರ ಸಂಬಂಧಿತ ಖರ್ಚುಗಳ ಸಾಧ್ಯತೆ ಇದೆ. ಹಳೆಯ ಹೂಡಿಕೆಗಳಿಂದ ನಿಧಾನವಾದ ಲಾಭದ ಸೂಚನೆ ಇದ್ದರೂ ಇಂದು ಹೊಸ ಹಣಕಾಸು ಒಪ್ಪಂದಗಳಿಗೆ ಕೈ ಹಾಕುವುದು ಶ್ರೇಷ್ಠವಲ್ಲ. ಸಾಲ ಕೊಡುವುದು ಅಥವಾ ಸಾಲ ಪಡೆಯುವುದು ತಪ್ಪಿಸಿ. ಹಣಕಾಸಿನ ವಿಷಯದಲ್ಲಿ ಹಿರಿಯರ ಅಥವಾ ಅನುಭವಿಗಳ ಸಲಹೆ ಪಡೆದುಕೊಳ್ಳುವುದು ಒಳಿತು. ದಾನ, ತ್ಯಾಗ ಮತ್ತು ಅವಶ್ಯಕತೆಯವರಿಗೆ ಸಹಾಯ ಮಾಡುವುದರಿಂದ ಹಣಕಾಸಿನ ನಕಾರಾತ್ಮಕತೆ ಕಡಿಮೆಯಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ವಿಷಯದಲ್ಲಿ ವಿಶೇಷ ಗಮನ ಅಗತ್ಯ. ಮೂಳೆಗಳು, ಸಂಧಿಗಳು, ಬೆನ್ನು ಮತ್ತು ಮಣಿಕಟ್ಟು ಸಂಬಂಧಿತ ನೋವುಗಳು ಕಾಡುವ ಸಾಧ್ಯತೆ ಇದೆ. ಶರೀರಕ್ಕೆ ಅತಿಯಾದ ಒತ್ತಡ ನೀಡಬೇಡಿ. ವಿಶ್ರಾಂತಿ ಮತ್ತು ನಿಯಮಿತ ಆಹಾರ ಅವಶ್ಯ. ಮನಸ್ಸಿನಲ್ಲಿ ಅಲ್ಪ ನಿರಾಶೆ, ನಿಶಕ್ತತೆಯ ಭಾವನೆ ಅಥವಾ ಆಲಸ್ಯ ಕಾಣಿಸಬಹುದು. ಇದು ಅಮಾವಾಸ್ಯೆಯ ಸಹಜ ಪರಿಣಾಮ. ತಣ್ಣನೆಯ ವಾತಾವರಣದಲ್ಲಿ ಹೆಚ್ಚು ಕಾಲ ಇರುವುದನ್ನು ತಪ್ಪಿಸಿ. ಎಣ್ಣೆ ಮಸಾಜ್, ಬಿಸಿ ನೀರಿನ ಸ್ನಾನ ಮತ್ತು ಸರಳ ಆಹಾರ ಆರೋಗ್ಯಕ್ಕೆ ಲಾಭಕರ. ಧ್ಯಾನ, ಉಸಿರಾಟ ಅಭ್ಯಾಸ ಮತ್ತು ಮೌನವ್ರತ ಸ್ವಲ್ಪ ಸಮಯ ಪಾಲಿಸಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಗಂಭೀರ ವಿಚಾರಗಳ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಹಿರಿಯರ ಆರೋಗ್ಯ, ಮನೆ ಸಂಬಂಧಿತ ನಿರ್ಧಾರಗಳು ಅಥವಾ ಆಸ್ತಿ ವಿಷಯಗಳು ಪ್ರಸ್ತಾಪಕ್ಕೆ ಬರಬಹುದು. ಈ ಸಂದರ್ಭ ಶಾಂತ ವಚನ ಮತ್ತು ಗೌರವಪೂರ್ಣ ನಡವಳಿಕೆ ಅತ್ಯಂತ ಅಗತ್ಯ. ವಿವಾಹಿತರಲ್ಲಿ ಸಂಗಾತಿಯೊಂದಿಗೆ ಆಂತರಿಕ ಸಂವಾದ ನಡೆಯಬಹುದು. ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾದರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಹಳೆಯ ಅಸಮಾಧಾನಗಳನ್ನು ಬಗೆಹರಿಸಲು ಇಂದು ಸೂಕ್ತ ದಿನ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಕುರಿತು ಚಿಂತೆ ಇದ್ದರೂ ಅವರೊಂದಿಗೆ ಸೌಮ್ಯವಾಗಿ ಮಾತನಾಡುವುದು ಒಳಿತು. ಹಿರಿಯರ ಆಶೀರ್ವಾದ ಇಂದು ವಿಶೇಷ ಶಕ್ತಿಯನ್ನು ನೀಡುತ್ತದೆ. ವೀಕ್ಷಕರೇ, ನೀವು ಎಳ್ಳ ಅಮಾವಾಸ್ಯೆಯ ಈ ದಿನ ಶನಿಗ್ರಹ ಹಾಗೂ ಪಿತೃಶಕ್ತಿಯನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ಆಚರಣೆಗಳು ಅತ್ಯಂತ ಮಹತ್ವದವು. ಪಿತೃಗಳಿಗೆ ತರ್ಪಣ, ಎಳ್ಳಿನ ದೀಪಾರಾಧನೆ ಹಾಗೂ ದಾನ ಮಾಡುವುದರಿಂದ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಎಳ್ಳಿನ ಎಣ್ಣೆ ದೀಪವನ್ನು ಶನಿದೇವರಿಗೆ ಅರ್ಪಿಸಿ. ಬಡವರಿಗೆ ಎಳ್ಳು, ಅಕ್ಕಿ ಅಥವಾ ಬಟ್ಟೆ ದಾನ ಮಾಡುವುದು ಅತ್ಯಂತ ಶುಭ. ಶನಿದೇವರ ಸನ್ನಿಧಿಯಲ್ಲಿ ಕಪ್ಪು ಅಥವಾ ನೀಲಿ ಹೂವು ಅರ್ಪಿಸಿ. ಅದೃಷ್ಟದ ಸಂಖ್ಯೆ 8.
ಈ ಸಂಖ್ಯೆ ಶನಿಗ್ರಹದ ಪ್ರತೀಕ. ಶಿಸ್ತು, ತಾಳ್ಮೆ ಮತ್ತು ಕಠಿಣ ಪರಿಶ್ರಮದ ಮೂಲಕ ಯಶಸ್ಸು ತರುವ ಶಕ್ತಿ ಇದಕ್ಕಿದೆ. ಇಂದು ಈ ಸಂಖ್ಯೆಯ ಶಕ್ತಿ ನಿಮ್ಮನ್ನು ರಕ್ಷಿಸುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ಮನಃಶಾಂತಿ, ಸ್ಥಿರತೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನೀಲಿ ಬಣ್ಣದ ಉಡುಪು ಅಥವಾ ಪೂಜೆಯಲ್ಲಿ ನೀಲಿ ಹೂವಿನ ಬಳಕೆ ಶುಭಕರ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ ಬೆಳಿಗ್ಗೆ 11:30. ಈ ಸಮಯದಲ್ಲಿ ದೇವತಾ ಪೂಜೆ, ದಾನ, ಪಿತೃ ಕಾರ್ಯಗಳು ಮತ್ತು ಪ್ರಮುಖ ಚಿಂತನೆಗಳು ಉತ್ತಮ ಫಲ ನೀಡುತ್ತವೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ಆಲೋಚನೆ, ವಿವೇಕ ಹಾಗೂ ಮಾನಸಿಕ ಸ್ಥಿರತೆಯಿಂದ ದಿನವನ್ನು ಸಾಗಿಸುವಿರಿ. ಎಳ್ಳ ಅಮಾವಾಸ್ಯೆಯ ವಿಶೇಷ ಪ್ರಭಾವದಿಂದ ನಿಮ್ಮ ಮನಸ್ಸು ಸ್ವಲ್ಪ ಗಂಭೀರವಾಗಬಹುದು. ಹಳೆಯ ವಿಚಾರಗಳು, ನೆನಪುಗಳು ಅಥವಾ ಬಾಕಿ ಉಳಿದ ಕರ್ತವ್ಯಗಳು ಮನಸ್ಸಿನಲ್ಲಿ ಉದಯಿಸಬಹುದು. ಆದರೆ ಇದನ್ನು ದುರ್ಬಲತೆ ಎಂದು ಭಾವಿಸಬೇಡಿ. ಇದು ಆತ್ಮ ಪರಿಶೀಲನೆಗೆ ಹಾಗೂ ಜೀವನದ ದಿಕ್ಕನ್ನು ಸರಿಪಡಿಸಿಕೊಳ್ಳಲು ಬಂದ ಅವಕಾಶವಾಗಿದೆ. ಇಂದು ನೀವು ಕಡಿಮೆ ಮಾತನಾಡಿ ಹೆಚ್ಚು ಯೋಚಿಸುವ ದಿನ. ಏಕಾಂತ ಅಥವಾ ಮೌನ ನಿಮಗೆ ಶಕ್ತಿ ನೀಡುತ್ತದೆ. ಅನಗತ್ಯವಾದ ಚರ್ಚೆಗಳಿಂದ ದೂರವಿರುವುದು ಒಳಿತು. ಹಿರಿಯರ ಮಾತುಗಳಿಗೆ ಹೆಚ್ಚಿನ ಮಹತ್ವ ನೀಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಚಿಂತನೆಗಳಿಗೆ ದಿನ ಬಹಳ ಅನುಕೂಲಕರ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಧಾನಗತಿ ಕಂಡರೂ ಅದು ನಷ್ಟಕರವಲ್ಲ. ಬದಲಿಗೆ ಹಳೆಯ ಕೆಲಸಗಳನ್ನು ಸರಿಪಡಿಸುವ, ಲೆಕ್ಕಪತ್ರಗಳನ್ನು ಪರಿಶೀಲಿಸುವ, ತಪ್ಪುಗಳನ್ನು ತಿದ್ದುಪಡಿ ಮಾಡುವ ದಿನವಾಗಿದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಷಣ ಫಲ ಸಿಗದಿದ್ದರೂ ಮುಂದಿನ ದಿನಗಳಲ್ಲಿ ಅದೇ ನಿಮ್ಮ ಶಕ್ತಿಯಾಗಲಿದೆ. ಕೆಲಸದಲ್ಲಿ ಹಿರಿಯರಿಂದ ಮಾರ್ಗದರ್ಶನ ದೊರೆಯುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ಅಂತರ ಕಾಯ್ದುಕೊಂಡು ಕಾರ್ಯನಿರ್ವಹಿಸುವುದು ಒಳಿತು. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರು ಇಂದು ತೀರ್ಮಾನವನ್ನು ಮುಂದೂಡುವುದು ಶ್ರೇಷ್ಠ. ಉದ್ಯಮಿಗಳಿಗೆ ಇಂದು ಹೊಸ ಪ್ರಯೋಗಗಳಿಗೆ ದಿನವಲ್ಲ. ಹಳೆಯ ಗ್ರಾಹಕರೊಂದಿಗೆ ಸಂಪರ್ಕ ಬೆಳೆಸುವುದು, ಬಾಕಿ ಹಣ ವಸೂಲಿ, ವ್ಯವಹಾರಿಕ ದಾಖಲೆಗಳ ಪರಿಶೀಲನೆ ಮಾಡುವುದು ಲಾಭಕರ. ಭರವಸೆ ಇಲ್ಲದ ವ್ಯವಹಾರಗಳಿಂದ ದೂರವಿರುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಎಚ್ಚರಿಕೆ ಅಗತ್ಯ. ಎಳ್ಳ ಅಮಾವಾಸ್ಯೆಯ ಪ್ರಭಾವದಿಂದ ಅಪ್ರಯೋಜಕ ಖರ್ಚುಗಳು ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಹಣದ ವ್ಯವಹಾರಗಳಲ್ಲಿ ಮಿತವ್ಯಯ ಅತ್ಯವಶ್ಯಕ. ಸಾಲ ಕೊಡುವುದು ಅಥವಾ ಸಾಲ ಪಡೆಯುವುದು ಎರಡನ್ನೂ ತಪ್ಪಿಸುವುದು ಒಳಿತು. ಹಳೆಯ ಹೂಡಿಕೆಗಳಿಂದ ನಿಧಾನವಾಗಿ ಲಾಭ ಕಾಣಬಹುದು. ಆದರೆ ಇಂದು ಹೊಸ ಹೂಡಿಕೆಗಳಿಗೆ ಕೈ ಹಾಕಬೇಡಿ. ಕುಟುಂಬದ ಹಿರಿಯರ ಸಲಹೆ ಪಡೆದು ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಂಡರೆ ತಪ್ಪುಗಳು ತಪ್ಪುತ್ತವೆ. ದಾನ ಧರ್ಮಕ್ಕೆ ಹಣ ಖರ್ಚು ಮಾಡಿದರೆ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದು ಸ್ವಲ್ಪ ಜಾಗ್ರತೆ ಅಗತ್ಯ. ವಿಶೇಷವಾಗಿ ನರಮಂಡಲ, ತಲೆನೋವು, ನಿದ್ರಾಹೀನತೆ ಅಥವಾ ಮಾನಸಿಕ ಒತ್ತಡ ಕಾಣಿಸಬಹುದು. ಹೆಚ್ಚು ಯೋಚನೆ ಮಾಡುವುದು ಆರೋಗ್ಯಕ್ಕೆ ಹಾನಿಕಾರಕವಾಗಬಹುದು. ಸಮಯಕ್ಕೆ ಆಹಾರ ಸೇವನೆ, ಸಾಕಷ್ಟು ನೀರು ಕುಡಿಯುವುದು ಅಗತ್ಯ. ಎಣ್ಣೆ ಸ್ನಾನ, ತಲೆ ಮಸಾಜ್ ಅಥವಾ ಧ್ಯಾನ ಮಾಡುವುದರಿಂದ ಶಾರೀರಿಕ ಮತ್ತು ಮಾನಸಿಕ ಶಕ್ತಿ ಪುನಃ ಸ್ಥಾಪನೆಯಾಗುತ್ತದೆ. ರಾತ್ರಿ ತಡವಾಗಿ ಜಾಗರಣೆ ತಪ್ಪಿಸಿ ಸಮರ್ಪಕ ವಿಶ್ರಾಂತಿ ಪಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಮೌನವೇ ಶ್ರೇಷ್ಠ. ಮಾತು ಕಡಿಮೆ, ಅರ್ಥೈಸಿಕೊಳ್ಳುವಿಕೆ ಹೆಚ್ಚು ಇರಲಿ. ಹಳೆಯ ವಿಚಾರಗಳು ಚರ್ಚೆಗೆ ಬಂದರೆ ಶಾಂತ ಮನಸ್ಸಿನಿಂದ ನಿಭಾಯಿಸಿ. ಪತ್ನಿ ಅಥವಾ ಪತಿಯೊಂದಿಗೆ ಅರ್ಥಪೂರ್ಣ ಸಂವಾದ ಸಾಧ್ಯವಾದರೂ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುವುದನ್ನು ತಪ್ಪಿಸಿ. ಹಿರಿಯರ ಆಶೀರ್ವಾದ ಮತ್ತು ಅವರ ಮಾರ್ಗದರ್ಶನ ಇಂದು ಬಹಳ ಮುಖ್ಯ. ಕುಟುಂಬದ ಜೊತೆ ಕಾಲ ಕಳೆಯುವುದು, ಪೂರ್ವಜರನ್ನು ಸ್ಮರಿಸುವುದು ಮನಸ್ಸಿಗೆ ತೃಪ್ತಿ ನೀಡುತ್ತದೆ. ಮಕ್ಕಳ ವಿಷಯದಲ್ಲಿ ಸಹಾನುಭೂತಿ ಮತ್ತು ಸಹನೆ ಅಗತ್ಯ. ವೀಕ್ಷಕರೇ, ನೀವು ಈ ದಿನದ ಶುಕ್ರವಾರ ಹಾಗೂ ಎಳ್ಳ ಅಮಾವಾಸ್ಯೆಯ ವಿಶೇಷತೆಯಿಂದ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗುವುದು ಅತ್ಯಂತ ಶುಭ. ಪಿತೃತರ್ಪಣ, ದಾನ, ಜಪ ಇತ್ಯಾದಿ ಮಾಡಿದರೆ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಎಳ್ಳಿನ ದೀಪ ಹಚ್ಚಿ ಶಿವನಿಗೆ ಅಥವಾ ಪಿತೃಗಳಿಗೆ ಅರ್ಪಣೆ ಮಾಡಿ. ಬಡವರಿಗೆ ಆಹಾರ, ಎಳ್ಳು ಅಥವಾ ಕಪ್ಪು ಬಟ್ಟೆ ದಾನ ಮಾಡುವುದು ಶುಭ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 4. ಈ ಸಂಖ್ಯೆ ಸ್ಥಿರತೆ ಮತ್ತು ಬುದ್ಧಿವಂತಿಕೆಯ ಸಂಕೇತ. ಇಂದು ಯಾವುದೇ ಕಾರ್ಯವನ್ನು ಆತುರವಿಲ್ಲದೆ ಕ್ರಮಬದ್ಧವಾಗಿ ಮಾಡಿದರೆ ಯಶಸ್ಸು ದೊರೆಯುತ್ತದೆ. ಅದೃಷ್ಟದ ಬಣ್ಣ ಬೂದು. ಬೂದು ಬಣ್ಣ ನಿಮ್ಮಲ್ಲಿ ಸಮತೋಲನ ಮತ್ತು ಗಂಭೀರತೆಯನ್ನು ತರುತ್ತದೆ. ಈ ಬಣ್ಣದ ವಸ್ತುಗಳು ಅಥವಾ ಉಡುಗೆ ಧರಿಸುವುದು ಮನಃಶಾಂತಿಗೆ ಸಹಕಾರಿ. ಶುಭ ಸಮಯ
ಬೆಳಿಗ್ಗೆ 9:45 ರಿಂದ ಬೆಳಿಗ್ಗೆ 11:15. ಈ ಸಮಯದಲ್ಲಿ ಪೂಜೆ, ಧ್ಯಾನ, ಪ್ರಮುಖ ಚಿಂತನೆಗಳು ಅಥವಾ ಕುಟುಂಬದ ನಿರ್ಧಾರಗಳನ್ನು ಕೈಗೊಳ್ಳುವುದು ಉತ್ತಮ ಫಲ ನೀಡುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ಭಾವನಾತ್ಮಕತೆ, ಆತ್ಮೀಯತೆ ಹಾಗೂ ಆಂತರಿಕ ಶಾಂತಿಯಿಂದ ದಿನವನ್ನು ಸಾಗಿಸುವಿರಿ. ನಿಮ್ಮ ಸೂಕ್ಷ್ಮ ಸಂವೇದನೆಗಳು, ಕಲ್ಪನಾಶಕ್ತಿ ಮತ್ತು ಸಹಾನುಭೂತಿ ಇಂದು ಹೆಚ್ಚು ಪ್ರಬಲವಾಗಿರುತ್ತದೆ. ಇತರರ ನೋವು ಸಂತೋಷಗಳನ್ನು ಮನಗಂಡು ನಡೆದುಕೊಳ್ಳುವ ಗುಣದಿಂದ ನೀವು ಸುತ್ತಲಿನವರ ಗೌರವ ಮತ್ತು ಪ್ರೀತಿ ಗಳಿಸುವಿರಿ. ಇಂದು ಶುಕ್ರವಾರ ಹಾಗೂ ಎಳ್ಳ ಅಮಾವಾಸ್ಯೆಯ ವಿಶೇಷ ಪ್ರಭಾವ ಇರುವುದರಿಂದ ಮನಸ್ಸು ಸ್ವಲ್ಪ ಗಂಭೀರವಾಗಬಹುದು. ಹಳೆಯ ನೆನಪುಗಳು, ಕುಟುಂಬದ ಪೂರ್ವಜರ ವಿಚಾರಗಳು ಮತ್ತು ಜೀವನದ ಅರ್ಥದ ಬಗ್ಗೆ ಚಿಂತನೆ ಹೆಚ್ಚಾಗಬಹುದು. ಆದರೆ ಇದರಿಂದ ಆತಂಕ ಪಡುವ ಅಗತ್ಯವಿಲ್ಲ. ಬದಲಿಗೆ ಇದು ನಿಮ್ಮ ಆತ್ಮಶುದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಕಾರಣವಾಗುತ್ತದೆ. ಹಳೆಯ ಕಾರ್ಯಗಳನ್ನು ಪೂರ್ಣಗೊಳಿಸಲು, ಬಾಕಿ ಉಳಿದ ಕೆಲಸಗಳಿಗೆ ಅಂತ್ಯ ಕಾಣಿಸಲು ಇಂದು ಉತ್ತಮ ದಿನ. ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಮನಸ್ಸನ್ನು ಶಾಂತಗೊಳಿಸಿ ಎಲ್ಲ ಅಂಶಗಳನ್ನು ಆಳವಾಗಿ ವಿಶ್ಲೇಷಿಸಿ ನಡೆಯುವುದು ಅತ್ಯಂತ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಮೀನರಾಶಿಯವರು ಇಂದು ಶಾಂತವಾಗಿ ಆದರೆ ನಿಖರವಾಗಿ ಕಾರ್ಯನಿರ್ವಹಿಸುವಿರಿ. ನಿಮ್ಮ ಪರಿಶ್ರಮ ಮತ್ತು ನಿಷ್ಠೆಯನ್ನು ಹಿರಿಯರು ಗುರುತಿಸುವ ಸಾಧ್ಯತೆ ಇದೆ. ಕೆಲವರಿಗೆ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಅಥವಾ ಬದಲಾವಣೆಗಳ ಸೂಚನೆ ದೊರಕಬಹುದು. ಸಹೋದ್ಯೋಗಿಗಳೊಂದಿಗೆ ಸಹಕಾರದಿಂದ ಕೆಲಸ ಮಾಡಿದರೆ ಕಾರ್ಯ ಸುಗಮವಾಗುತ್ತದೆ. ಯಾರ ಮೇಲೂ ಅತಿಯಾಗಿ ನಂಬಿಕೆ ಇಡುವುದನ್ನು ತಪ್ಪಿಸಿ ನಿಮ್ಮ ಕೆಲಸವನ್ನು ನೀವು ಸ್ವತಃ ಪರಿಶೀಲಿಸುವುದು ಒಳಿತು. ಉದ್ಯಮಿಗಳಿಗಾಗಿ ಇಂದು ಲೆಕ್ಕಪತ್ರಗಳ ಪರಿಶೀಲನೆ, ಹಳೆಯ ಬಾಕಿಗಳನ್ನು ವಸೂಲಾತಿ ಮಾಡುವ ಹಾಗೂ ವ್ಯವಹಾರದಲ್ಲಿ ಶುದ್ಧತೆ ಕಾಪಾಡುವ ದಿನವಾಗಿದೆ. ಹೊಸ ಒಪ್ಪಂದಗಳಿಗೆ ಇಂದು ಕೈ ಹಾಕುವುದು ಶ್ರೇಷ್ಠವಲ್ಲ. ಚಿಂತನೆ ಹಾಗೂ ತಾಳ್ಮೆಯೇ ಯಶಸ್ಸಿನ ಕೀಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ಜಾಗೃತೆ ಅಗತ್ಯ. ಅನಿರೀಕ್ಷಿತ ಖರ್ಚುಗಳು ಎದುರಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಕುಟುಂಬ, ಧಾರ್ಮಿಕ ಕಾರ್ಯಗಳು ಅಥವಾ ಆರೋಗ್ಯ ಸಂಬಂಧಿತ ವೆಚ್ಚಗಳು ಹೆಚ್ಚಾಗಬಹುದು. ಆದ್ದರಿಂದ ಮಿತವ್ಯಯ ಅನುಸರಿಸುವುದು ಅತ್ಯಂತ ಅಗತ್ಯ. ಹಳೆಯ ಹೂಡಿಕೆಗಳಿಂದ ನಿಧಾನವಾದ ಲಾಭದ ಸೂಚನೆ ಇದ್ದರೂ ಇಂದು ಹೊಸ ಹೂಡಿಕೆ ಅಥವಾ ಸಾಲದ ವ್ಯವಹಾರಗಳಿಂದ ದೂರವಿರುವುದು ಶ್ರೇಷ್ಠ. ಎಳ್ಳ ಅಮಾವಾಸ್ಯೆಯ ದಿನ ಹಣಕಾಸಿನ ವಿಷಯದಲ್ಲಿ ಸಂಯಮ ಪಾಲಿಸಿದರೆ ಮುಂದಿನ ದಿನಗಳಲ್ಲಿ ಸ್ಥಿರತೆ ದೊರೆಯುತ್ತದೆ. ಹಿರಿಯರ ಸಲಹೆಯೊಂದಿಗೆ ಹಣಕಾಸಿನ ನಿರ್ವಹಣೆ ಮಾಡಿದರೆ ನಷ್ಟ ತಪ್ಪಿಸಬಹುದು. ದಾನ ಕಾರ್ಯಗಳಿಗೆ ಸ್ವಲ್ಪ ಹಣ ವಿನಿಯೋಗಿಸಿದರೆ ಮನಸ್ಸಿಗೆ ಶಾಂತಿ ಮತ್ತು ಪುಣ್ಯ ಲಭಿಸುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಆರೋಗ್ಯದ ಕಡೆ ಹೆಚ್ಚು ಗಮನ ನೀಡಬೇಕು. ಕಾಲು ನೋವು, ಜೀರ್ಣಕ್ರಿಯೆಯ ತೊಂದರೆ, ನಿದ್ರಾಭಾವ ಅಥವಾ ಮಾನಸಿಕ ಒತ್ತಡ ಕಾಣಿಸಬಹುದು. ಆಹಾರದಲ್ಲಿ ನಿಯಮ ಪಾಲನೆ ಮತ್ತು ಸಮಯಕ್ಕೆ ಊಟ ಅತ್ಯಂತ ಮುಖ್ಯ. ಹೆಚ್ಚು ತೈಲಯುಕ್ತ ಅಥವಾ ಭಾರೀ ಆಹಾರವನ್ನು ತಪ್ಪಿಸಿ ನೀರು ಸಾಕಷ್ಟು ಸೇವಿಸುವುದು ಒಳಿತು. ಬೆಳಿಗ್ಗೆ ಅಥವಾ ಸಂಜೆ ಸ್ವಲ್ಪ ಸಮಯ ನಿಶ್ಶಬ್ದದಲ್ಲಿ ಕಳೆಯುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಎಳ್ಳ ಅಮಾವಾಸ್ಯೆಯ ಪ್ರಭಾವದಿಂದ ಶರೀರ ಮತ್ತು ಮನಸ್ಸು ಶುದ್ಧಗೊಳಿಸಲು ಎಣ್ಣೆ ಸ್ನಾನ, ಧ್ಯಾನ ಅಥವಾ ಜಪ ಸಹಾಯಕವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಭಾವನಾತ್ಮಕತೆ ಹೆಚ್ಚಿರುತ್ತದೆ. ಹಳೆಯ ವಿಚಾರಗಳು ಅಥವಾ ಪೂರ್ವಜರ ಕುರಿತು ಚರ್ಚೆಗಳು ನಡೆಯಬಹುದು. ಮಾತಿನಲ್ಲಿ ಮೃದುತ್ವ ಇರಲಿ. ನಿಮ್ಮ ಶಾಂತ ಸ್ವಭಾವವೇ ಗೊಂದಲಗಳನ್ನು ನಿವಾರಿಸುತ್ತದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆಂತರಿಕ ಸಂವಾದ, ಮನದಾಳದ ಮಾತುಕತೆ ನಡೆಯುವ ದಿನ. ಪರಸ್ಪರ ಅರ್ಥ ಮಾಡಿಕೊಂಡರೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ. ಮಕ್ಕಳ ಆರೋಗ್ಯ ಅಥವಾ ವಿದ್ಯಾಭ್ಯಾಸದ ವಿಷಯದಲ್ಲಿ ಸ್ವಲ್ಪ ಕಾಳಜಿ ಅಗತ್ಯ. ಹಿರಿಯರಿಗೆ ಗೌರವ ಸಲ್ಲಿಸಿ ಅವರ ಆಶೀರ್ವಾದ ಪಡೆಯುವುದು ಇಂದು ವಿಶೇಷ ಫಲ ನೀಡುತ್ತದೆ. ವೀಕ್ಷಕರೇ, ನೀವು ಈ ದಿನದ ಎಳ್ಳ ಅಮಾವಾಸ್ಯೆಯ ಪ್ರಭಾವದಿಂದ ಪಿತೃಕಾರ್ಯ, ದಾನ ಮತ್ತು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಶ್ರೇಷ್ಠ. ಪೂರ್ವಜರ ಸ್ಮರಣೆಯೊಂದಿಗೆ ತರ್ಪಣ, ದೀಪಾರಾಧನೆ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಎಳ್ಳು, ಅನ್ನ ಅಥವಾ ಬಟ್ಟೆ ದಾನ ಮಾಡುವುದರಿಂದ ಪಿತೃಗಳ ಅನುಗ್ರಹ ಲಭಿಸುತ್ತದೆ. ಮನೆಯಲ್ಲಿ ದೀಪ ಬೆಳಗಿಸಿ ಶಾಂತವಾಗಿ ಧ್ಯಾನ ಮಾಡುವುದರಿಂದ ಆತ್ಮಬಲ ಹೆಚ್ಚುತ್ತದೆ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಆಧ್ಯಾತ್ಮ, ಆಂತರಿಕ ಜ್ಞಾನ ಮತ್ತು ಸಂಯಮದ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಒಳಗಿನ ಶಕ್ತಿ ಜಾಗೃತವಾಗುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶಾಂತಿ, ಶುದ್ಧತೆ ಮತ್ತು ಸಾತ್ವಿಕತೆಯನ್ನು ಸೂಚಿಸುತ್ತದೆ. ಬಿಳಿ ಬಣ್ಣದ ಉಡುಗೆ ಅಥವಾ ಪೂಜೆಯಲ್ಲಿ ಬಿಳಿ ಪುಷ್ಪಗಳ ಬಳಕೆ ಶುಭ.
ಶುಭ ಸಮಯ ಬೆಳಗ್ಗೆ 6:30ರಿಂದ ಬೆಳಗ್ಗೆ 8 ಗಂಟೆ. ಈ ಸಮಯದಲ್ಲಿ ಪೂಜೆ, ಧ್ಯಾನ, ದಾನ ಹಾಗೂ ಮಹತ್ವದ ಚಿಂತನೆಗಳನ್ನು ಮಾಡಿದರೆ ಉತ್ತಮ ಫಲ ದೊರೆಯುತ್ತದೆ. ಈ ಸಮಯದಲ್ಲಿ ಮನಸ್ಸು ಶಾಂತವಾಗಿರುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನು ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.